जय राधा माधव जय कुंज बिहारी।
ब्रह्म ब्रह्मविदो जनः
तत्र प्रयाता गच्छन्ति ब्रह्मा ब्रह्माविदो जना ज्योतिरः शुक्लः सम्मसा उत्तरायणम् गच्छन्ति ब्रह्मा ब्रह्माविदो षण्मासा उत्तरायणम् तत्र प्रयाता गच्छन्ति ब्रह्मा ब्रह्मविदो जनाः अग्निर्ज्योतिरः शुक्लः षण्मासा उत्तरायणम् तत्र प्रयाता गच्छन्ति ब्रह्म ब्रह्मविदो जनाः ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ ಟ್ರಾನ್ಸ್ಲೇಷನ್ ರಿಪೀಟ್ ಮಾಡಿ. Those who know the Supreme Brahman attain that Supreme by passing away from the world
during the influence of the fiery god in the light at an auspicious moment of the day during the fortnight of the waxing moon or during the 6 months when the sun travels in the north. ಇವತ್ತಿನ ವಿಷಯ ಪ್ರಾರಂಭ ಮಾಡೋ ಮುಂಚೆಕ ನಾಳೆ ಏನಿದೆ ಮಾಡ್ತಿರಲ್ಲ ಎಲ್ಲರೂ ಏಕಾದಶಿ ಮಾಡ್ಲಾರ್ದವ್ರು ಯಾರಿದ್ದಾರೆ? ಮಾತಾಜಿ ಅವ್ರು ಹೇಳಿದ್ರು ಏಕಾದಶಿ ಮಾಡಿ ನಾಳೆ ನಿಮಗೆ ನಾಳೆ ಅವ್ರಿಗೆ ನಾಳೆ ಏಕಾದಶಿ ಮಾಡ್ಬೇಕು ಹೇಳ್ಕೊಡ್ತಾರೆ ಮಾಡಿ. ಇಲ್ಲೇ ಎಲ್ಲರೂ ಮಾಡತ್ತೀರಿ? ಮಾಡ್ತಿಲ್ಪ? ಎಲ್ಲರೂ ಏಕಾದಶಿ ಮಾಡ್ತೀವಿ. ಏಕಾದಶಿ ಬಗ್ಗೆ ಕೃಪಾದವ್ರು ಏನು ಹೇಳ್ಯಾರ ಅದನ್ನ ಇಲ್ಲಿ ಓದ್ತೀನಿ, ರಗಡ್ ಬರೆ ಓದ್ತೀನಿ, ಮತ್ತೊಮ್ಮೆ ಓದ್ತೀನಿ. ಭಗವದ್ಗೀತಾ ಪರ್ಪಟ್ 9.14 ಕೃಪಾದ ಏನು ಹೇಳ್ತಾರೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. In devotional service, there are certain things, certain activities which are called determined, such as fasting on certain days, like the 11th day of the moon, Ekadashi, and on the auspicious and the appearance day of the Lord. All these rules and regulations are offered by the great acharyas for those who are actually interested in getting admission into the association of the Supreme Personality of Godhead in the transcendental world. Clear ಆಯ್ತಾ? ಇಲ್ಲ ಡಿಟರ್ಮೆಂಟ್ ಅನ್ಲಿಕ್ಕಂತಾರೆ ಮಾಡಲೇಬೇಕು ಕಡ್ಡಾಯವಾಗಿ. ಪ್ರತಿಯೊಬ್ಬರು ಏಕಾದಶಿ ಮಾಡಲೇಬೇಕು. ಏಕಾದಶಿ ಮತ್ತು ಅಪಿಯರೆನ್ಸ್ ಆಫ್ ದ ಲಾರ್ಡ್, ಜನ್ಮಾಷ್ಟಮಿ ಹಿಂಗೆಲ್ಲ ಪ್ರತಿಯೊಂದು ಉಪವಾಸ ಮಾಡಲೇಬೇಕು. All these rules and regulations are offered by the great acharyas. ಎಲ್ಲ ಮಹಾನ್ ಆಚಾರ್ಯ ಮಧ್ವಾಚಾರ್ಯರು ಎಲ್ಲರೂ ಹೇಳ್ತಾ ಇದ್ದಾರೆ ಮಾಡಬೇಕು. ಫಾರ್ ದೋಸ್ ಹೂ ಆರ್ ಆಕ್ಚುಲಿ ಇಂಟ್ರೆಸ್ಟೆಡ್, ಅಲ್ಲಿ ಹೋಗಿ ಸೇರ್ಬೇಕಾ? ವಿಜಯ ಅಲ್ಲಿ ಹೋಗ್ಬೇಕಾ? ಕೃಷ್ಣನ ಜೊತೆಗೆ ನಾವು ಅಸೋಸಿಯೇಟ್ ಆಗಬೇಕಾ? ಇನ್ನು ಇಲ್ಲೇ ಇರೋಣ? ಬಿಟ್ಟಲ್ಲ ಇಲ್ಲೇ ಇರಬೇಕು, ಅಲ್ಲಿ ಹೋಗ್ಬೇಕಾ? ನಾವು ಅಲ್ಲಿ ಹೋಗಿ ಪಾರ್ಟ್ ಆಗ್ಬೋದಲ್ಲ ಸ್ಪಿರಿಚುವಲ್ ವರ್ಲ್ಡ್. ಅದಕ್ಕೆ ಹೇಳ್ತಾ ಇದ್ದಾರೆ, ಫಾರ್ ದೋಸ್ ಹೂ ಆರ್ ಆಕ್ಚುಲಿ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಅಡ್ಮಿಷನ್ into the association of the Supreme Personality of Godhead in the transcendental world, ಅರ್ಥ ಆಧ್ಯಾತ್ಮಿಕ ಲೋಕ, ಅಲ್ಲಿ ಹೋಗ್ಬೇಕಂದ್ರೆ ಇದನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. The Mahatmas, great souls, strictly observe all these rules and regulations, and therefore they are sure to achieve the desired results. ಮಹಾತ್ಮರು ಎಲ್ಲ ಕಡ್ಡಾಯವಾಗಿ ಪಾಲನೆ ಮಾಡ್ತಾರೆ. ಹಿಂಗಾಗಿ ನಿಶ್ಚಿತ ರೂಪದಲ್ಲಿ ವೈಕುಂಠಿಗೆ ಹೋಗ್ತಾರೆ, ಕೃಷ್ಣನ ಕಡೆ ಹೋಗ್ತಾರೆ. ಅದಕ್ಕೆ ನಾವು ಹೋಗ್ಬೇಕಂದ್ರೆ ಸ್ಟ್ರಿಕ್ಟ್ಲಿ ಇದನ್ನು ಫಾಲೋ ಮಾಡಲೇಬೇಕು. ಏಕಾದಶಿ ವ್ರತ ತಪ್ಪಬಾರ್ದು. ಇನ್ನು ಇವತ್ತಿನ ವಿಷಯ ನೋಡೋಣ. 8.24 ಯಾವ ಸಮಯದಲ್ಲಿ ಶರೀರ ಬಿಡ್ತಾರ, ತ್ಯಾಗ ಮಾಡ್ತಾರ, ಮುಂದಿನ ಅವ್ರ ಗತಿ ಏನಾಗ್ತದೆ ಅನ್ನೋದು ಹೇಳಲಿಕ್ಕೆ ಇವತ್ತಿನ ಶ್ಲೋಕದಲ್ಲಿ ವಿಶೇಷವಾಗಿ those who know the Supreme Brahman. ಇದೇನಿದೆ ಸುಪ್ರೀಂ ಬ್ರಹ್ಮನ್ ಅಂದ್ರೆ ಭಗವಂತನ ಶರೀರದಿಂದ ಬರುವಂತ ದಿವ್ಯ ಜ್ಯೋತಿ, ಅದರಲ್ಲೇ ಆಸಕ್ತರು ಉಳ್ಳವರು. attain the Supreme by passing away from the world during the influence of the fiery god. ಇದೇನಿದೆ ಇನ್ಫ್ಲೂಯೆನ್ಸ್ ಆಫ್ ದಿ ಫೈರಿ ಗಾಡ್ ಅಂದ್ರೆ ಆದಿರಾಜ ಡೇ ಟೈಮ್ ಹಗಲ ಹೊತ್ತು. ಫೈರಿ ಗಾಡ್ ಅಂದ್ರೆ ಯಾರು? ಸೂರ್ಯ. ಸೂರ್ಯ ಹಗಲ ಹೊತ್ತಿಗೆ ಯಾರ ಶರೀರ ತ್ಯಾಗ ಮಾಡ್ತಾರೆ? ಡ್ಯೂರಿಂಗ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಫೈರಿ ಗಾಡ್. ಇನ್ ದಿ ಲೈಟ್ at an auspicious moment of the day during the fortnight of the waxing moon. Waxing moon ಅಂದ್ರೆ
ಶುಕ್ಲ ಶುಕ್ಲ ಹಾಕ್ಯಾರಲ್ಲ, ಅದು ಪೂರ್ಣಿಮಾ ಆದ್ಮೇಲೆ, ಹುಣ್ಣಿಮೆ ಆದ್ಮೇಲೆ ಅದಕ್ಕೇನಂತಾರ 11 ದಿವಸ ಅದು ಶುಕ್ಲ ಪಕ್ಷ ಅಂತಾರಲ್ಲ. ಮುಂದೆ ಬರೋದು ಅಮಾವಾಸ್ಯೆ ಆದ್ಮೇಲೆ ಕೃಷ್ಣ ಪಕ್ಷ ಅಂತಾರೆ. ಶುಕ್ಲ ಪಕ್ಷದಲ್ಲಿ 15 ದಿವಸ ಅವಾಗ ಯಾರು ತಮ್ಮ ಶರೀರ ತ್ಯಾಗ ಮಾಡ್ತಾರೆ? ಡ್ಯೂರಿಂಗ್ ದಿ ಫಾರ್ಟ್ನೈಟ್ ಆಫ್ ದಿ ವ್ಯಾಕ್ಸಿನ್ ಮೂನ್ ಆರ್ ಡ್ಯೂರಿಂಗ್ ದಿ 6 months when the sun travels in the north. ಉತ್ತರಾಯಣ ಈಗ ನಡೆದದೆ, ಉತ್ತರಾಯಣ ನಡೆದದೆ. ಈ ಸಮಯದಲ್ಲಿ ಯಾರ ಶರೀರ ತ್ಯಾಗ ಮಾಡ್ತಾರ ಅವರಿಗೆ ಆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಸೇರ್ತಾರೆ. ಅದಕ್ಕೆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಸೇರ್ಬೇಕಾಗ್ಯದ ಇಲ್ಲ. ಅದಕ್ಕೆ ಕೃಪಾದ ತಾತ್ಪರ್ಯದಲ್ಲಿ ಬರೆದಾರೆ, ಭಕ್ತರಿಗೇನದ ಯಾವುದೇ ಸಮಯ ಆಸ್ಪಿಷಿಯಸ್ ಇನ್ ಆಸ್ಪಿಷಿಯಸ್ ಬೇಕಾದಿರಲಿ, ಅವ್ರು ಯಾವಾಗ ತಮ್ಮ ಶರೀರ ತ್ಯಾಗ ಮಾಡಿದ್ರು ಭಗವಂತನ ಕಡೆ ಹೋಗೋದು ನಿಶ್ಚಿತ. ಯಾಕಂದ್ರೆ ತಮ್ಮ ಲೈಫ್ ಕಂಪ್ಲೀಟ್ ಭಗವಂತನ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಾರೆ. ಆದ್ದರಿಂದ ತಮ್ಮ ಶರೀರ ತ್ಯಾಗ ಮಾಡಿದ ಮೇಲೆ ಕೃಷ್ಣನ ಕಡೆ ಹೋಗೋದು ನಿಶ್ಚಿತ. ಅದಕ್ಕೆ ಈ ಬ್ರಹ್ಮನ್ ಎಫೆಲ್ಜನ್ಸ್ ಇದರ ಬಗ್ಗೆ ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಠಾಕೂರ್ ಬ್ರಹ್ಮ ಸಂಹಿತಾದಲ್ಲಿ ಬರ್ತಾರೆ. ಬ್ರಹ್ಮ ಸಂಹಿತ ಕೇಳಿರಲಿಲ್ಲ? ಬ್ರಹ್ಮ ಸಂಹಿತ ರಾಜೇಶ್ ಕೇಳಿಲ್ಲ? ಇದು ಗೋವಿಂದ ಪುರುಷ ಎಲ್ಲ ಹೇಳ್ತೀವಲ್ಲ, ಬ್ರಹ್ಮ ಸಂಹಿತ ಅದರ ತಾತ್ಪರ್ಯದಲ್ಲಿ ಬರೆದಾರ. ಯಾರು? ಭಕ್ತಿ ಸಿದ್ಧಾಂತ ಠಾಕೂರ್ ಪ್ರಭುಪಾದರ ಗುರುಗಳು. ಯಾರು ತಮ್ಮ ಶರೀರ ತ್ಯಾಗ ಮಾಡಿ ಆದ್ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರ ಅದರಲ್ಲಿ ಪರ್ಫೆಕ್ಟ್ ನಲ್ಲಿ ಬರೆದಾರ. ಯಾರ್ಯಾರು ಎಲ್ಲೆಲ್ಲಿ ಯಾವ ಗತಿ ಕಾಣುತ್ತ ಮೊದಲೇ ಹೇಳಿಕತ್ತಾರ. ಯಾರೀಗ ಸಂಸಾರದಲ್ಲಿ ಆಸಕ್ತರಿದ್ದಾರೆ ಇಲ್ಲೇ ಮೇಲೆ ಕೆಳಗೆ ಅಡ್ಡಾಡಬೇಕಾಗ್ತದೆ. ಭೂರ್ಭುವಸ್ವಃ ಇವೇ 3 ಲೋಕ. ಯಾವ 3 ಲೋಕ? ಭೂರ್ಭುವಸ್ವಃ. ಮುಂದೆ ಹೇಳಿಕತ್ತಾರ, ಯಾರು ಬಹಳ ಕಠೋರ ತಪಸ್ಸು ಮಾಡ್ತಾರೆ ಎಸೆಟಿಕ್ಸ್, ಅವ್ರು ಇನ್ನು ಮೇಲೆ 4 ಲೋಕವ ಮಹರ್ಜನ ತಪಸ್ಸಂತೆ. ಇವು 4 ಲೋಕತನ ಅವ್ರು ಹೋಗ್ತಾರೆ. ಯಾರು ಹೋಗ್ತಾರಲ್ಲೇ? ಬಹಳ ಕಠೋರ ತಪಸ್ಸು ಮಾಡೋರು, ಭಕ್ತರಲ್ಲ. ಇದೆಲ್ಲ ಇದು ಅಲ್ಲಿ ತನ ಹೋಗ್ಬೋದು, ಸ್ವರ್ಗ ಲೋಕತನ ಹೋಗ್ತಾರೆ. ಆಮೇಲೆ ಆ ಬ್ರಹ್ಮ ಜ್ಯೋತಿ ಅಲ್ಲಿ ಹೋಗಿ ಯಾರು ಸೇರ್ತಾರೆ? ವಿರಜಾ ಸಾಗರ ದಾಟ್. ಇದು ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ ಮಧ್ಯದಲ್ಲಿ ಒಂದು ವಿರಜಾ ಸಾಗರ ಅದ. ಅದನ್ನು ದಾಟಿ ಹೋಗೋರು ಯಾರು? ವಿರಜಾ ಸಾಗರ ದಾಟಿ ಯಾರು ಹೋಗ್ತಾರ? ಅಲ್ಲಿ ಬರ್ತಿದ್ದ ಡಿಮನ್ಸ್ ಕಿಲ್ಡ್ ಬೈ ಹರಿ. ಯಾವ ಅಸುರರನ್ನ ಭಗವಂತ ಕೊಂದಾಕ. ಮತ್ತು ಎರಡನೇದ ಪರಮಹಂಸ ಸನ್ಯಾಸಿ. ಪರಮಹಂಸ ಸನ್ಯಾಸಿ ಇವರು ಭಕ್ತರಲ್ಲ. ಇವರು ಪರಮಹಂಸ ಸನ್ಯಾಸಿ. ಸನ್ಯಾಸ ಧರ್ಮ ಬಹಳ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಅಂಥವ್ರು ವಿರಜಾ ಸಾಗರ ದಾಟ್ ಆ ಬ್ರಹ್ಮಜ್ಯೋತಿ ಒಳಗೆ ಹೋಗಿ ಲೀನ್ ಆಗ್ತಾರೆ. ಅದು ಒಂದು ಮೋಕ್ಷ. ಎಂತ ಮೋಕ್ಷ ಅಂತಾರೆ ಅದಕ್ಕೆ? ಸಾಯುಜ್ಯ. ಸಾಯುಜ್ಯ ಮೋಕ್ಷ. 5 ಥರದ ಮೋಕ್ಷ. ಒಂದು ಸಾಯುಜ್ಯ, ಎರಡನೇದ ಸಾಮೀಪ್ಯ, ಸಾಲೋಕ್ಯ, ಸಾರಿಷ್ಟಿ, ಸಾರೂಪ್ಯ. 5 ಥರದ ಮೋಕ್ಷ. ಇದರಲ್ಲಿ ಸಾಯುಜ್ಯ ಮೋಕ್ಷ ಏನದ, ಅದು ಬಹಳ ಇಚ್ಛಾ ಮಾಡಿದ್ದೆ ದೇವರ ಮೋಕ್ಷ ಕೊಡ್ತಾನೆ. ಆದ್ರೆ ಅದು ಟೆಂಪರರಿ, ಪರ್ಮನೆಂಟ್ ಮೋಕ್ಷ ಅಲ್ಲ. ಆ ಬ್ರಹ್ಮಜ್ಯೋತಿ ಒಳಗ ಲೀನ್ ಆಗಿಬಿಡ್ತಾರೆ. ಅವ್ರು ಯಾಕೆ ಈ ರೀತಿ ಇಚ್ಛಾ ಮಾಡ್ಲಿಕ್ಕತ್ತಾರ? ಆ ಬ್ರಹ್ಮಜ್ಯೋತಿ ಒಳಗೆ ಲೀನ್ ಆಗ್ಬೇಕಂತ ಹೇಳಿ ಅವ್ರಿಗೆ ಜ್ಞಾನದ ಒಂದೇನು ಜ್ಞಾನ ಅದ ಅವ್ರಿಗೆ? ಈ ಶರೀರ ನಾವಲ್ಲ ಅನ್ನೋದು ಅರಿವದ, ನಾವು ಆತ್ಮ ಅನ್ನೋದು ಅರಿವದ.
ಫಸ್ಟ್ ಅವರಿಗೆ ಅಷ್ಟು ಅರಿವದ. ಆಮೇಲೆ ಈ ಭೋಗದಲ್ಲಿ ತೊಡಗಿದ್ರೆ ಮತ್ತೆ ಈ ಕರ್ಮ ಬಂಧನದಲ್ಲಿ ಸಿಕ್ಕ ಇಂಥ ಶರೀರ ಮತ್ತೆ ತಗೋಬೇಕಾಗ್ತದೆ. ಇಲ್ಲಿವರೆಗೂ ನಾಲೆಜ್ ಅದಾವ್ರಿ. ಹಿಂಗಾಗಿ ಈ ಶರೀರ ಬೇಡ, ಶರೀರ ಮತ್ತೆ ತಗೋಬೇಡ. ಚಲೋ ಅದ, ವಿಚಾರ ಬರೋಬರ ಅದ. ಆ ಮುಂದಿನ ವಿಚಾರ ಅದ, ತಪ್ಪದ. ಆ ಬ್ರಹ್ಮ ಜ್ಯೋತಿ ಒಳಗೆ ಲೀನ್ ಆಗಿಬಿಡ್ಬೇಕಂತ, ತಮ್ಮ ವ್ಯಕ್ತಿತ್ವ ಕಳ್ಕೋಬೇಕನ್ಲಿಕ್ಕಂತ. ಅದು ಶಕ್ತಿಲ್ಲ. ಕ್ಲಿಯರ್ ಆಗ್ಲಿಕ್ಕತ್ತದಲ್ಲ. ಈ ಶರೀರ ಆತ್ಮದಲ್ಲಿ ಭೇದ ಅರ್ಥ ಮಾಡ್ಕೊಂಡ ಮತ್ತೆ ನಾವು ಕರ್ಮ ಮಾಡಿದ್ವಿ, ಮತ್ತೆ ಹುಟ್ಟು ಬರಬೇಕಾಗ್ತದೆ. ಮತ್ತೆ ಇಂಥ ಶರೀರ ಎಂಥದ್ದು ಗೊತ್ತಿಲ್ಲ, 84 ಲಕ್ಷ ಯೋನಿಯೊಳಗೆ ಮತ್ತೆ ಜನ್ಮ ತಗೋಬೇಕಾಗ್ತದೆ. ಇಲ್ಲಿವರೆಗೂ ಸರಿಯಾದ ನಾಲೆಜ್. ಅದಕ್ಕೆ ಈ ಶರೀರ ಬೇಡ, ಆತ್ಮ ಏನು ಮಾಡಿಬಿಡ್ಬೇಕ, ಆ ಜ್ಯೋತಿ ಒಳಗೆ ಒಂದು ಮಾಡಿಬಿಡ್ಬೇಕು. ಅರ್ಥ ಸ್ಪಿರಿಚುವಲ್ ಸೂಸೈಡ್. ಆತ್ಮನೇ ಮುಗಿಸ್ಬಿಡ್ಬೇಕಂತ ಲೆಕ್ಕ. ಅವರು ಮುಗಿದೋಯ್ತು, ಕ್ಲೋಸ್ ಚಾಪ್ಟರ್ ಅಂತ ಅವ್ರು ವಿಚಾರ ಮಾಡ್ಯಾರ. ಜ್ಯೋತಿ ಒಳಗೆ ಬಂದಾಗ್ಬಿಡ್ಬೇಕು. ಆಗುದಿಲ್ಲ. ನಮ್ಮ ವ್ಯಕ್ತಿತ್ವ ಎಂದೂ ಹೋಗುದಿಲ್ಲ. ಈಗ ಇಷ್ಟು ಜನ ಕೂತೀವಿ ಇಲ್ಲಿ, ಎಲ್ಲರೂ ವ್ಯಕ್ತಿನ ಅಲ್ಲ, ಎಲ್ಲರೂ ಕೂಡ ಒಂದಾಗೋದಲ್ಲ, ಎಲ್ಲರೂ ಒಂದೊಂದು ವ್ಯಕ್ತಿ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಅರ್ಜುನಗ, ನಾನು ನೀನು ಮತ್ತೆ ಯಾರೆಲ್ಲ ಕುಡಿತಾರೆ. ಅವಾಗ ಕುರುಕ್ಷೇತ್ರದಲ್ಲಿ ಯಾರೆಲ್ಲ ಇದ್ರು, ಹಿಂದೂ ಇದ್ವಿ, ಈಗೂ ಇದ್ದೀವಿ, ಮುಂದೆ ಭವಿಷ್ಯದಲ್ಲಿ ಇದ್ದೇ ಇರ್ತೀವಿ. 3-4 ನಾವು ಇಲ್ಲದ ಸಮಯನೇ ಇಲ್ಲ ಅಂತ ಹೇಳ್ತಾರೆ. ನಾವಿಲ್ಲದ ಸಮಯನೇ ಇಲ್ಲ. ಅರ್ಥ ನಾವು ಯಾವಾಗಲೂ ಇದ್ದೇ ಇದ್ದೀವಿ. ಎಲ್ಲಿದ್ವಿ, ಯಾವ ಶರೀರ, ಯಾವ ಯೋನಿ, ಯಾವ ಬ್ರಹ್ಮಾಂಡ, ಅದ್ರ ಬಗ್ಗೆ ಏನೂ ನಮಗೆ ಗೊತ್ತಿಲ್ಲ. ಇದ್ವಿ ಮಾತ್ರ ಖರೆ. ಕೃಷ್ಣಂದೇ ಪ್ರಮಾಣ. ನಮ್ಮ ವ್ಯಕ್ತಿತ್ವ ಎಂದೂ ಹೋಗುವುದಿಲ್ಲ. ಇನ್ನೊಂದು ಶ್ಲೋಕ ಗೀತೆಯಲ್ಲಿ ಹೇಳೋದು, ಕೃಷ್ಣ 15.7 ಏನ್ ಹೇಳ್ತಾನಲ್ಲೇ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನ ಸೃಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಇದೇ ಫುಲ್ ಚರ್ಚೆ ಮಾಡೋದಿಲ್ಲ. ಫಸ್ಟ್ ಪಾಯಿಂಟ್ ಕೃಷ್ಣ ಹೇಳಿಕತ್ತಾನೆ, ಎಲ್ಲ ಜೀವ ನಂದೇ ಅಂಶ. ಎಲ್ಲ ಜೀವ ಕೃಷ್ಣನ್ ಪಾರ್ಟ್ ಅಂಡ್ ಪಾರ್ಸಲ್. ಎಲ್ಲ ಜೀವ ಕೃಷ್ಣನ ಅಂಶ. ಇದು ಒಂದಾಯ್ತು. ಅದರಲ್ಲೇ ಕೃಪಾದವರು ಮತ್ತೊಂದೇನು ಹೇಳ್ತಾರ, ಅಂಶ ಯಾವಾಗೂ ಅಂಶನೇ ಉಳಿತದ. ಆ ವ್ಯಕ್ತಿತ್ವ ಅಂಶತ್ವ ಹೋಗುವುದಿಲ್ಲ. ಅದು ಸನಾತನ, ಜೀವಭೂತ ಸನಾತನ, ಹುಟ್ಟಿಲ್ಲ ಸಾವಿಲ್ಲ ಆತ್ಮಕ್ಕೆ. ಮತ್ತು ಅಂಶ ಯಾವಾಗೂ ಅಂಶನೇ ಉಳಿತದೆ. ಅರ್ಥ ನಮ್ಮ ವ್ಯಕ್ತಿತ್ವ ಎದ್ದು ಹೋಗುದು. ಅವ್ರು ಇಚ್ಛಾ ಮಾಡ್ಲಿಕ್ಕತ್ತಾರ ಒಂದಾಗ್ಬಿಡ್ಬೇಕಂತೆ ಬ್ರಹ್ಮ ಜ್ಯೋತಿ ಒಳಗೆ. ಅದಕ್ಕೆ ಕೃಷ್ಣ ಅವರಿಗೆ ಆ ಮೋಕ್ಷ ಕೊಡ್ತಾನೆ. ಅದು ಟೆಂಪ್ರರಿ. ಭಾಳ ಹಠ ಹಿಡಿದ್ರೆ ಬೇಕಂತ ಆಲ್ರೆಡಿ ತಗೋ, ಅದು ಮೋಕ್ಷ ಕೊಡ್ತಾನ. ಟೆಂಪ್ರರಿ. ಅದಕ್ಕೇನಂತಾರ, ಸ್ಪಿರಿಚುವಲ್ ಸೂಸೈಡ್. ತಮ್ಮ ವ್ಯಕ್ತಿತ್ವ ಮುಗಿಸ್ಬಿಡ್ಬೇಕನ್ಲಿಕ್ಕತ್ತಾರ. ಪ್ರಭುಪಾದರು ಉದಾಹರಣೆ ಕೊಡ್ತಾರ. ಏನು ಉದಾಹರಣೆ ಕೊಟ್ರ, ಕಣ್ಣ ಮೇಲೆ ಕ್ಯಾಟ್ರೆಟ್ ಆಗ್ಯದೆ. ಕ್ಯಾಟ್ರೆಟ್ ಆಗಿರ್ತದಲ್ಲ, ಆ ಕ್ಯಾಟ್ರೆಟ್ ಆದವರಿಗೆ ಬಹಳ ತ್ರಾಸ ಆಗ್ತಿರ್ತದೆ. ನೋಡ್ಲಿಕ್ಕೂ ಆಗುದಿಲ್ಲ, ಕಣ್ಣಿಂದ ಬಹಳ ತ್ರಾಸ ಆಗ್ತಾ ಇರ್ತದೆ. ಅದಕ್ಕೆ ಯಾರೋ ಸಜೆಸ್ಟ್ ಮಾಡಿದ್ರಂತ, ಕ್ಯಾಟ್ರೆಟ್ ಆಗ್ಯದ, ಬಹಳ ತ್ರಾಸ ಆಗ್ಲಿಕ್ಕತ್ತದ, ಕಣ್ಣು ಕಿತ್ತು ಬಿಟ್ರೆ ಆಯ್ತಲ್ಲ. ಸೊಲ್ಯೂಷನ್ ಆಯ್ತು. ಕ್ಯಾಟ್ರೆಟ್ ಆಗ್ಯದ, ಕಣ್ಣ ಕಿತ್ತು ಬಿಟ್ರೆ ಮುಗಿತ, ಕ್ಯಾಟ್ರೆಟ್ ಆಗುದಿಲ್ಲ, ಏನಿಲ್ಲ. ಇದು ಸೊಲ್ಯೂಷನ್ ಅಲ್ಲಲ್ಲ. ಕ್ಯಾಟ್ರೆಟ್ ತೆಗಿಬೇಕು, ಕಣ್ಣು ಕಿತ್ತು ಅವಶ್ಯ ಇಲ್ಲ. ಕ್ಯಾಟ್ರೆಟ್ ಆಗಿದ್ದು ಅಷ್ಟು ತೆಗೆದ್ರೆ ಸಾಕು ಅಲ್ಲ, ಕಣ್ಣು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ. ಇವ್ರು ಮಾಯವಾದಿ ದೇವ್ರ ಜೊತೆ ಒಂದಾಗೋದು ಏನಾದ್ರು ವಿಚಾರ ಇದೆ, ಕಣ್ಣ ಕಿತ್ತಾಕಿಡ್ಬೇಕು. ನಮ್ಮ ವೈಷ್ಣವ ಸಿದ್ಧಾಂತ ಏನಂತದ, ಆ ಕಣ್ಣು ಕಿತ್ತೂರು ಬೇಡ, ಅದ್ರ ಮೇಲೆ ಕ್ಯಾಟ್ರೆಟ್ ತೆಗೀರಿ. ಅರ್ಥ ಭೋಗ ಮಾಡೋದು ಬಂದ್ ಮಾಡ್ರಿ, ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡ್ರಿ. ಯುವ ಇಂದ್ರಿಯ ಭೋಗದಲ್ಲಿ ಬಳಸಿದ್ರೆ ಕರ್ಮ ಬಂಧನ.
ಇವ ಇಂದ್ರಿಯ ಭಕ್ತಿ ಸೇವೆಯಲ್ಲಿ ಬಳಸಿಬಿಟ್ರೆ ಮೋಕ್ಷಕ್ಕೆ ಕಾರಣ ಆಗ್ಬಿಡುತ್ತೆ. ಇವ ಸೆನ್ಸಸ್ ಬೇರೆ ಇಲ್ಲೇ ಇಲ್ಲ. ಋಷಿಕೇಶ ಸೇವೆ ಇದು ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡಿದ್ವಿ, ಮೋಕ್ಷಕ್ಕೆ ಕಾರಣ. ಇಲ್ಲ ಭೋಗದಲ್ಲಿ ಬಳಸಿದ್ವಿ, ಮತ್ತೆ ಬಂಧನಕ್ಕೆ ಕಾರಣ. ಅದಕ್ಕೆ ಇವ್ರದ್ದು ಇಂಪರ್ಸನಲ್ ವಿಚಾರ ತಮ್ಮ ಆತ್ಮ ಲೀನ್ ಮಾಡಿಬಿಡ್ಬೇಕಂತ ಹೇಳಿ ಅದು ಆಗುದಿಲ್ಲ. ಟೆಂಪರರಿ ಲಿಬರೇಷನ್ ಸಿಗ್ತದ, ಮತ್ತೆ ಅಲ್ಲಿಂದ ಪತನೆ. ಅದಕ್ಕೆ ಇಂದ್ರಿಯ ಭೋಗ ಇದು ಬಂಧನಕ್ಕೆ ಕಾರಣ ಆಗ್ತದೆ. ತಮ್ಮ ವ್ಯಕ್ತಿತ್ವ ಪ್ರಾಪ್ತ ಮಾಡಬೇಕಂತ ಅಷ್ಟ ವಿಚಾರ. ಅವರು ಮುಂದಿಂದ ಅವ ಇಂದ್ರಿಯ ಭಕ್ತಿ ಸೇವೆ ಉಪಯೋಗ ಮಾಡಬೇಕನ್ನೋದು ಅವರಿಗೆ ಅರಿವಿಲ್ಲ. ಯಾಕೆ ಅವರಿಗೆ ದೇವರು ಒಬ್ಬ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ. ಆ ಜ್ಯೋತಿನೇ ಎಲ್ಲ ತಗೊಂಡ್ಬಿಡ್ತಾರೆ. ಆ ಜ್ಯೋತಿ ಎಲ್ಲಿಂದ ಬರ್ಲಿಕ್ಕತ್ತದ, ಜ್ಯೋತಿ ಎಲ್ಲಿಂದ ಬರ್ಲಿಕ್ಕತ್ತದ ಅದು ಅವರಿಗೆ ಅರಿವಿಲ್ಲ. ಅದು ಭಗವಂತನ ಶರೀರದಿಂದ ಜ್ಯೋತಿ ಬರ್ತಾರೆ. ಅದಕ್ಕೆ ಒಂದು ಉದಾಹರಣೆ, ನಾವು ಸ್ಕೂಲ್ನಾಗಿದ್ದಾಗ ಕಲಿತ ಪಾಠದಾಗಿತ್ತಲ್ಲ, ಒಂದು ನರಿ ದ್ರಾಕ್ಷಿ ತೋಟದ ಕಡೆ ಹೋಗಿತ್ತು. ಆ ದ್ರಾಕ್ಷಿ ಬಹಳ ಮೇಲೆ ಕೇಳಿರಲ್ಲ ಇದು. ಅದು ನರಿ ಜಿಗಿತ ಅದನ್ನು ಹಿಡಿಲಿಕ್ಕೆ ಸಿಗ್ಲೇ ಇಲ್ಲ. ಹುಳಿಯವ ಬಿಡೋ ಅಂತ ಬಿಟ್ಟು ಹೋಗ್ಬಿಡು. ಅದಕ್ಕೆ ಸಿಕ್ಕಿಲ್ಲ, ಜಿಗಿತದ ಪ್ರಯತ್ನ ಮಾಡುತ್ತೆ, ಸಿಗ್ಲಿಲ್ಲ, ಎಲ್ಲ ದ್ರಾಕ್ಷಿ ಹುಳಿಯವ ಅಂತ ಹೋಗ್ಬಿಡ್ತು. ಹಂಗಾಯ್ತು. ಭೋಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆನಂದ ಬರಲಿಲ್ಲ, ಸುಖ ಸಿಗಲಿಲ್ಲ, ಇದು ಬೇಡ ಸರಿ ಇದೆ ಅಂತ ಹೇಳಿ ಹೊಂಟ್ಬಿಟ್ಟು. ಅವೇ ಇಂದ್ರಿಯ ಭಗವಂತನ ಸೇವೆಯಲ್ಲಿ ಬಳಸಬೇಕು ಅನ್ನೋದು ಅವರಿಗೂ ನಾಲೆಜ್ ಇಲ್ಲ. ಯಾಕಂದ್ರೆ ದೇವರೊಬ್ಬ ವ್ಯಕ್ತಿ, ಈ ಇಂದ್ರಿಯ ಬದ್ಧತೆಯಲ್ಲಿ ಭಗವಂತ ಕೊಟ್ಟಿತ್ತು. ಆತ್ಮ ಏನದ, ಕೃಷ್ಣನ್ ಪಾರ್ಟ್ ಅಂಡ್ ಪಾರ್ಸಲ್. ಇವೆಲ್ಲ ಸೆನ್ಸಸ್ ಕೃಷ್ಣನ ಇಂದ್ರಿಯ ಪಾರ್ಟ್ ಅಂಡ್ ಪಾರ್ಸಲ್. ಇವು ನಮ್ಮ ಕಣ್ಣ ಕೃಷ್ಣನ ಕಣ್ಣದ ಪಾರ್ಟ್ ಅಂಡ್ ಪಾರ್ಸಲ್. ಕಿವಿ ಎಲ್ಲ ಈ ರೀತಿ ಎಲ್ಲರೂ ಅವನೇ ಅಂಶ, ಅವನೇ ಅವನು. ಯಾವಾಗ ಈ ಇಂದ್ರಿಯ ಭಗವಂತನ ಸೇವೆಯಲ್ಲಿ ಬಳಸ್ತೀವಿ ಅದೇ ಭಕ್ತಿ. ಕೆಲವರ ಸೆನ್ಸಸ್ ಫುಲ್ ಎಂಜಾಯ್ ಮಾಡ್ಬೇಕಂತಾರೆ. ಏನ್ ಶಬ್ದ ಉಪಯೋಗ ಮಾಡ್ತಾರ ಅವರು? ಇಂಡಲ್ಜ್ ಅಂತಾರಲ್ಲ. ಜಸ್ಟ್ ತಿನ್ರಿ, ಕುಡೀರಿ, ಡಾನ್ಸ್ ಮಾಡ್ರಿ, ಎಲ್ಲ ಮಾಡ್ಕೊತ ಹೋಗ್ರಿ, ಇಂಡಲ್ಜ್ ಅಂತಾರೆ. ಇದು ಚಲೋನಾ? ಗೀತೆಯಲ್ಲಿ ಅದ್ರ ಬಗ್ಗೆ ವಾರ್ನಿಂಗ್ ಏನು ಕೊಟ್ಟಾರ? ಯಾರು ಈ ರೀತಿ ಭೋಗದಲ್ಲೇ ತೊಡಗ್ತಾರೆ ಮುಂದೇನಾಗ್ತದೆ? ಧ್ಯಾಯತು ವಿಷಯಾನ್ ಪುಂಸಾಹ ಸಂಘಾಸ್ತೇಷುಪಜಾಯತೆ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ಹಳೆ ಗೀತೆಯಲ್ಲಿ ಚಿತ್ರಣ ಮಾಡ್ಯಾರ. ಅದ್ರ ಬಗ್ಗೆ, ಈ ಶ್ಲೋಕದ ಬಗ್ಗೆ ಚಿತ್ರ ಅದ. ಹೆಂಗ ಧ್ಯಾನ ಮಾಡ್ತಾ ಇದ್ದ ವಿಷಯ ಮೇಲೆ ಕಡಿಕ ಭೋಗದಲ್ಲಿ ತೊಡಗಿ ಕಡಿಕ ಪ್ರಣಶ್ಯತಿ, ಬುದ್ಧಿನಾಶ ಪ್ರಣಶ್ಯತಿ. ಬುದ್ಧಿನಾಶ ಆಯ್ತು. ಈ ಮನುಷ್ಯ ಇದ್ದಾವ ಪಶು ಪಕ್ಷಿಯಾಗಿ ಬಿಟ್ಟು ಬಂದ್ಬಿಡ್ತಾರೆ. ಬುದ್ಧಿನಾಶ ಆಯ್ತಲ್ಲ, ಮುಂದೆ ಮನುಷ್ಯ ಜನ್ಮ ಬರುವುದಿಲ್ಲ ಅವ್ರಿಗೆ, ಪಶು ಪಕ್ಷಿಯವರಿಗೆ ಹೋಗ್ಬಿಡ್ತಾರೆ. ಅದಕ್ಕೆ ರೂಪಾಯ ಹೇಳ್ತಾರೆ, ಯು ಬಿಹೇವ್ ಲೈಕ್ ಡಾಗ್ ಯು ವಿಲ್ ಬಿಕಮ್ ಡಾಗ್. If you behave like God, you will become God, you will become godly. ದೇವರಾಗುವುದಿಲ್ಲ. ಅದಕ್ಕೆ ನಮ್ಮ ಕಡೆ ಅದ, ಈ ಚಾಯ್ಸ್ ಅದ. ಭೋಗದಲ್ಲಿ ತೊಡಗಿಸ್ಬಿಟ್ರೆ ಈ ರೀತಿ ಪತನೆ, ಇಂಡಲ್ಜ್. ಅದು ಡೇಂಜರ್ ಅಲ್ಲ, ಆಗುದಿಲ್ಲ, ಡೇಂಜರಸ್ ಅದ. ಎರಡನೇದು ಏನಂತಾರ? ಸಪ್ರೆಸ್ ಅಂತಾರ. ಸಪ್ರೆಸ್. ಕಣ್ಣು ದೇವ್ರು ಕೊಟ್ಟಾನ, ಎದಕ್ಕೆ ಅವನು ಬಂದ್ ಮಾಡ್ಕೊಂಡು ಕೂಡ್ಲಿಕ್ಕೆ? ದೇವ್ರು ಕಣ್ಣು ಕೊಟ್ಟ, ಕಣ್ಣು ಮುಚ್ಕೊಂಡು ಕೂಡ್ಲಿಕ್ಕೆ. ಕಿವಿ ಇವನು ಬಂದ್ ಮಾಡ್ಬೇಡ. ಇವೆಲ್ಲ ಸಪ್ರೆಸ್ ಮಾಡ್ಲಿಕ್ಕೆ ಆಗ್ತದ? ಕೆಲವರೆಲ್ಲ ಮಾಡ್ತಾರಲ್ಲ, ಇಷ್ಟು ಪೀರಿಯಡ್
ಕೆಲವರೆಲ್ಲ ಮಾಡ್ತಿರ್ತಾರೆ, ಇಷ್ಟು ಈ ಡೇಟ್ಲಿಂದ ಈ ಡೇಟ್ ತನ ಎಲ್ಲ ಬಂದ್, ಆಮೇಲೆ ಆ ಡೇಟ್ ಮುಗೀತಂದ್ರೆ ಮತ್ತೆ ಶುರುವಾಗಿಬಿಡ್ತದೆ. ಇವು ಸಪ್ರೆಸ್ ಬಹಳ ಸಮಯ ನಡೆಯಂಗಿಲ್ಲ. ಡ್ಯಾಮ್ ಹೊಡೆದಂಗೆ ಮಾಡೋದು ಹೋಗ್ಬಿಡ್ತದೆ. ಮತ್ತೆ ಸ್ವಲ್ಪ ಸಮಯ ಸಪ್ರೆಸ್ ಮಾಡ್ಕೋತಾರೆ, ಆಮೇಲೆ ಮುಂದೆ ಆಗುದಿಲ್ಲ. ಅದಕ್ಕೆ ಇಂಟೆಲಿಜ್ ಡೇಂಜರಸ್, ಸಪ್ರೆಸ್ ಬಹಳ ಸಮಯ ನಡೆಯಂಗಿಲ್ಲ. ಇವೆರಡೂ ಫೇಲಿಯರ್ ಆಗ್ತದೆ. ಮೂರನೇದೇನದ ಸಪ್ಲಿಕೇಟ್. ಇವು ಇಂದ್ರಿಯ ಯಾರು ಕೊಟ್ಟಾರ ಅವನ ಸೇವೆಯಲ್ಲಿ ಅದನ್ನು ಬಳಸಿಬಿಟ್ರೆ ಪರ್ಫೆಕ್ಟ್ ಮೆಥಡ್ ಸೆನ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ. ಕಣ್ಣು ಕೊಟ್ಟಿದ್ದು ಮುಚ್ಕೊಂಡು ಕೊಡ್ಲಿಕ್ಕಲ್ಲ, ಕಿವಿ ಕೊಟ್ಟಿದ್ದೆ ಬಂದ್ ಮಾಡ್ಬೇಕಾದ್ರೆ ಇಲ್ಲ, ಅವೆಲ್ಲ ಭಗವಂತನ ಸೇವೆಯಲ್ಲೇ ಉಪಯೋಗ ಮಾಡಬೇಕು. ದೇವರು ಕೊಟ್ಟಿದ್ದ ಕಣ್ಣು ಯಾವಾಗಿಂದ ಪರ್ಫೆಕ್ಟ್ ಆಗ್ತದ, ಅವ್ರ ದರ್ಶನಕ್ಕೆ ಉಪಯೋಗ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗುತ್ತೆ. ಈ ಪುಸ್ತಕ ಓದ್ಲಿಕ್ಕೆ, ದೇವ್ರ ದರ್ಶನ ಮಾಡ್ಲಿಕ್ಕೆ ಕಣ್ಣು ಕೊಟ್ಟಾನ ದೇವರು. ಅದಕ್ಕೆ ಹಂಗೆ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗುತ್ತೆ. ಕಿವಿ ಕೊಟ್ಟ ಆ ಭಗವಂತನ ಬಗ್ಗೆ ಕೇಳೋದು, ಭಗವಂತನ ನಾಮ, ಭಗವಂತನ ಕಥಾ ಇವೆಲ್ಲ ಶ್ರವಣ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಯ್ತು. ಪ್ರತಿಯೊಂದು ಹಂಗ ದೇವರು ಏನು ಕೊಟ್ಟ ನಾವು ಸೇವೆಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗಿದೆ. ಮತ್ತು ಅದನ್ನು ದುರುಪಯೋಗ ಮಾಡ್ತಾ ಹೋಗ್ಬಿಟ್ರೆ ಅದೇ ಡೇಂಜರಸ್. ಇಂಡಲ್ಸ್ ಅಲ್ಲಿ ಹೋಗುತ್ತೆ. ಅದಕ್ಕಾಗಿ ಇವೆಲ್ಲ ನಾವು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಲಿಕ್ಕೆ ಕಲಿಬೇಕು. ಎಲ್ಲ ಸೆನ್ಸಸ್. ವಿಶೇಷವಾಗಿ ಅಂಬರೀಷ್ ಮಹಾರಾಜಂತ ಉದಾಹರಣೆ ಬರ್ತದೆ. ರೂಪಾದವರು ಅನೇಕ ಬಾರಿ ಹೇಳ್ತಾರ ಹೇಗೆ ಅಂಬರೀಷ್ ಮಹಾರಾಜನ ತಮ್ಮೆಲ್ಲ ಸೆನ್ಸಸ್ ಭಕ್ತಿ ಸೇವೆಯಲ್ಲೇ ಉಪಯೋಗ ಮಾಡಿದ್ರು. ಬಿಗಿನಿಂಗ್ ವಿತ್ ದಿ ಮೈಂಡ್, ಮನಸ್ಸಿಂದ ಶುರು. ಮನಸ್ಸು ಭಗವಂತನ ಸೇವೆಯಲ್ಲಿ ಇಟ್ಟಿಲ್ಲ ಅಂದ್ರೆ ಬೇರೆ ಇಂದ್ರಿಯ ಭಗವಂತನ ಸೇವೆಯಲ್ಲಿ ಇಡ್ಲಿಕ್ಕೆ ಶಕ್ತಿ ಇಲ್ಲ. ಈಗ ನಾಳೆ ಏಕಾದಶಿ ಉಪವಾಸ ಮಾಡಬೇಕು, ಸತತ ಬರೀ ತಿನ್ನು ಬಗ್ಗೆ ವಿಚಾರ ಮಾಡ್ಕೋತ ಕೂತ್ರ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಮನಸ್ಸಲ್ಲಿ ವಿಷಯದಿಂದ ತೆಗಿಬೇಕು, ಆವಾಗ ಶಕ್ತಿ ಆಗ್ತದೆ. ಸವೈ ಮನಃ ಕೃಷ್ಣ ಪಾದಾರವಿಂದಯೋರು ವಾಚಾಂಸಿ ವೈಕುಂಠ ಗುಣಾನವರ್ಣ ಕರೋ ಹರೇ ಮಂದಿರ ಮಾರ್ಜನಾದೀಶು ಶ್ರುತಿ ಚಕಾರಚ್ಯುತ ಸತ್ಕಥೋದಯ ಮುಕುಂದಲಿಂಗಾಲಯ ದರ್ಶನೆ ದೃಶೋ ತತ್ ವೃತ್ತೆ ಗಾತ್ರ ಸ್ಪರ್ಶ ಅಂಗ ಸಂಗಮ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸ್ಯ ರಸನಾಂ ತದ್ ಅರ್ಪಿತಿ ಪಾದೋ ಹರಿಕ್ಷೇತ್ರ ಪಾದಾನುಸರ್ಪಣ ಶಿರೋ ಋಷಿಕೇಶ ಪಾದಾಭಿವಂದನ ಕಾಮಂ ಚ ದಾಸ್ಯ ನತು ಕಾಮ ಕಾಮ್ಯ ಯಥೋತ್ತಮ ಶ್ಲೋಕೆ ಜನಾಶ್ರಯ. ಅಂಬರೀಷ್ ಮಹಾರಾಜರು ಹೆಂಗೆ ತಮ್ಮ ಎಲ್ಲ ಸೆನ್ಸಸ್ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿದ್ದಾರೆ. ದೇವರು ನಮಗೂ ಆ ಇಂದ್ರಿಯ ಕೊಟ್ಟಾನ, ಅವನ ಸೇವೆಯಲ್ಲಿ ಅದನ್ನು ಬಳಸಿಬಿಟ್ರೆ ಪರ್ಫೆಕ್ಟ್ ಮೆಥಡ್. ಅದಕ್ಕೆ ಕೃಪಾದ ಒಂದು ಪಾಯಿಂಟ್ ಹೇಳಿದ್ರು, ಮೂರಕ್ಕೂ ಒಂದೊಂದು ಕನೆಕ್ಷನ್ ಅದ ಅಂತಾರೆ. ಯಾವ ಮೂರು? ದೇರ್ ಇಸ್ ಅನ್ ಇಂಟೆನ್ಸಿವ್ ಕನೆಕ್ಷನ್ ಬಿಟ್ವೀನ್ ಅವರ್ ಸೆನ್ಸಸ್, ಮುಂದೆ ಡಿವೋಷನಲ್ ಸರ್ವಿಸ್ ಅಂಡ್ ಗಾಡ್ ರಿಯಲೈಸೇಷನ್. ಒಂದಕ್ಕೊಂದು ಕನೆಕ್ಷನ್ ಅದ. ಒಬ್ಬರ ಹಾಕೊಂಡು ಒಬ್ಬರ ಬರ್ಕೊಳ್ಳಾಗತ್ತಾರ. ಎಲ್ಲರೂ ಭಾರಿ ಎಕ್ಸ್ಪರ್ಟ್ ಕೇಳಿದ್ರೆ ಸಾಕು. ದೇರ್ ಇಸ್ ಅನ್ ಇಂಟೆನ್ಸಿವ್ ಕನೆಕ್ಷನ್ ಬಿಟ್ವೀನ್ ಅವರ್ ಸೆನ್ಸಸ್, ಡಿವೋಷನಲ್ ಸರ್ವಿಸ್ ಅಂಡ್ ಗಾಡ್ ರಿಯಲೈಸೇಷನ್. ಈ ಬರ್ಕೊಳ್ಳೋ ಹ್ಯಾಬಿಟ್ ಮಾಡಬೇಕು ನಾವು. ಇಲ್ಲಾರ ಸೀರಿಯಸ್ನೆಸ್ ಇಲ್ಲ ಅಂತ ಕಾಣುತ್ತೆ. ಒಬ್ಬರ ಸೀರಿಯಸ್ ಸ್ಟೂಡೆಂಟ್ ಇಲ್ಲ, ಅಕ್ರೂರವರು. ಬರ್ಕೋರಿ, ಒಂದ್ ಸರಿ ಬರೋದ್ರೆ 10 ಸರಿ ಓದ್ದಂಗ. ಯಾವಾಗಲೂ ಕ್ಲಾಸಿಗೆ ಬರ್ಬೇಕಾದ್ರೆ ಕೈಯಾಗ ಬುಕ್, ಪೆನ್ ಮಿನಿಮಮ್. ಇವೆಲ್ಲ ತರೋದು ಬೇಡ. ಭಗವದ್ಗೀತಾ ಅವೆಲ್ಲ ತರೋದು ಬೇಡ. ಕಡೆಗೆ ಅದು ಮೊಬೈಲ್ ಇರಲಿ. ಕಡೆಗೆ ಒಂದು ಡೈರಿ, ಒಂದು ಪೆನ್ ಇಷ್ಟರ ಇಟ್ಕೊಂಡು ಬರ್ರಿ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೋಗ್ತಿದ್ವಲ್ಲ, ಎಲ್ಲ ಪೆನ್, ನೋಟ್ಬುಕ್ ತೊಗೊಂಡು ಹೋಗೋದು. ಕ್ಲಾಸಿಗೆ ಬರ್ಬೇಕಾದ್ರೆ ಕಂಪಲ್ಸರಿ ಒಂದು ಪೆನ್, ನೋಟ್ಬುಕ್. ಇಲ್ಲಿ ಆಗಲಿ, ಟೆಂಪಲಲ್ಲಿ, ಎಲ್ಲ ಆಗಲಿ. ಆನ್ಲೈನ್ ಕೇಳೋವಾಗೂ ಬರ್ಕೋತ ಹೋಗ್ರಿ. ಆನ್ಲೈನ್ ಕೇಳ್ತಾ ಕೇಳ್ತಾ ಬರೆದು ಬಿಟ್ರೆ ಗಂಟೆ ಆಗ್ತದೆ. ಈಗೇನು ಹೇಳಿದೆ? ರೂಪಾದವ್ರು ಹೇಳಿದ್ದ ಮೂರಕ್ಕೆ ಕನೆಕ್ಷನ್ ಯಾವ್ಯಾವ? ದೇರ್ ಇಸ್ ಅನ್ ಇಂಟೆನ್ಸಿವ್ ಕನೆಕ್ಷನ್ ಬಿಟ್ವೀನ್ ಅವರ್ ಸೆನ್ಸಸ್,
ಡಿವೋಷನಲ್ ಸರ್ವಿಸ್ ಆ್ಯಂಡ್ ಗಾಡ್ ರಿಯಲೈಸೇಷನ್. ಈಗ ನಮ್ಗೆ ಇಂದ್ರಿಯನ ಇದ್ದಿದ್ದಿಲ್ಲ ಅಂತ ಇಟ್ಕೋರಿ, ಕಣ್ಣು ಮೂಗು ಯಾವ ಇಲ್ಲೇ ಇಲ್ಲ, ಭಕ್ತಿ ಸೇವೆ ಮಾಡೋಕ್ಕಾಗ್ತಿತ್ತ? ನೋಡಿ ಸೇವಾ ಏನು ಮಾಡ್ತಿದ್ರಿ, ಬರೀ ಹಂಗೆ ಉಸಿರಾಡೋದು ಒಂದು ಹವಾ ಮಷೀನ್ ಬಿಡ್ತಿತ್ತು, ಬರೀ ಉಸಿರಾಡೋದು ಕೂಡ ಟಚಿಂಗ್ ಸೆನ್ಸ್ ಇಲ್ಲ, ಯಾವುದೂ ಸೆನ್ಸ್ ಇಲ್ಲೇ ಇಲ್ಲ, ಸೆನ್ಸ್ಲೆಸ್ ಅನ್ನೋದು ಬೈತಾರಲ್ಲ, ಹಂಗಾಗ್ಬಿಟ್ರೆ ಏನು ಸೇವಾ ಮಾಡೋರೇನು? ಅದಕ್ಕೆ ನಮ್ಮ ಇಂದ್ರಿಯ ದೇವರು ಕೊಟ್ಟ, ಬಹಳ ಮಹತ್ವ. ದೇವರು ಇಂದ್ರಿಯ ಕೊಟ್ಟ, ಆ ಭಗವಂತನ ಸೇವೆಯಕ್ಕೆ ಅದನ್ನು ಉಪಯೋಗ ಮಾಡಬೇಕು. ಅದು ಬಂದಕ್ಕೆ ಒಂದು ಕನೆಕ್ಷನ್ ಆದ ಸೆನ್ಸಸ್ ಡಿವೋಷನಲ್ ಸರ್ವಿಸ್. ಈ ಭಕ್ತಿ ಸೇವೆಯಲ್ಲಿ ಹೆಂಗೆ ನಾವು ಉಪಯೋಗ ಮಾಡ್ಕೊತ ಹೋಗ್ತೀವಿ, ಕ್ರಮೇಣಾಗಿ ಗಾಡ್ ರಿಯಲೈಸೇಷನ್ ಆಗ್ತದೆ. ರೂಪಾಯದವರು ಒಂದು ತಕ್ಕರದಲ್ಲಿ ಬರೆದಾರಿದೆ, ನಮ್ಮ ಸೆನ್ಸಸ್ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿ 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 ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತಾರ. ಅದು ಏನದ ಸ್ಯಾಚುರೇಷನ್ ಪಾಯಿಂಟ್? ಏನದ ಸ್ಯಾಚುರೇಷನ್ ಪಾಯಿಂಟ್ ಅಂದ್ರೆ, ಈಗ ಹಾಲು ಒಳಗೆ ಅಥವಾ ನೀರೊಳಗೆ ಸಕ್ಕರೆ ಹಾಕ್ತದೆ, ಸಕ್ಕರೆ ಹಾಕಿದ್ರೆ ಏನಾಗ್ತದೆ? ಕರಿಗಿ ಹೋಗ್ತದೆ. ಇನ್ನೊಂದಿಷ್ಟು ಸಕ್ಕರೆ ಹಾಕ್ತದೆ, ಇನ್ನೂ ಹಾಕಿ ತಿರ್ಸ್ಕೊತ ಹೋಗ್ತದೆ, ಅದು ಕರೆಕ್ಟ್. ಅದು ಎಷ್ಟು ಸಕ್ಕರೆ ತಗೋತದಲ್ಲ, ಒಂದು ಸ್ವಲ್ಪ ಲೆವೆಲ್ ತರ ಸಕ್ಕರೆ ಕರ್ಕೊಂಡು ಹೋಗ್ತದೆ. ಆಮೇಲೆ ಸಕ್ಕರೆ ಹಾಕಿದ್ದ ಕರ್ಬೋದಿಲ್ಲ, ಇನ್ನು ಮುಂದೆ ಲಾಸ್ಟ್ ಸ್ಯಾಚುರೇಷನ್ ಪಾಯಿಂಟ್ ಅಂತಾರೆ. ಹಂಗ ಎಲ್ಲ ಸೆನ್ಸಸ್ ಕಂಟಿನ್ಯೂ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡ್ಕೋತ ಹೋದಾಗ ಸ್ಯಾಚುರೇಷನ್ ಬರಬೇಕಾದ್ರೆ, ಆ ಸ್ಯಾಚುರೇಷನ್ ಪಾಯಿಂಟ್ ಕಂಪ್ಲೀಟ್ ಸೆನ್ಸಸ್ ಅವಾಗ ಸ್ಪಿರಿಚುವಲೈಸ್ ಆಗಿಬಿಡ್ತಾವೆ. ಸೆನ್ಸಸ್ ಕಂಪ್ಲೀಟ್ ಸೆನ್ಸಸ್ ಎಲ್ಲ ಅಂಬರೀಷ್ ಮಹಾರಾಜರಾಗಲೇ ಹೇಳಿ, ಕಂಪ್ಲೀಟ್ ಈ ರೀತಿ ಸೆನ್ಸಸ್ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡ್ಕೋತ ಹೋಗ್ಬಿಟ್ರೆ ದೇ ಬಿಕಮ್ ಸ್ಪಿರಿಚುವಲೈಸ್. ಸ್ಯಾಚುರೇಷನ್ ಪಾಯಿಂಟ್ ಬರುತ್ತೆ, ಆವಾಗ ಗಾಡ್ ರಿಯಲೈಸೇಷನ್ ಈಸಿ ಆಗ್ತದೆ. ಉಪದೇಶಾಮೃತದಲ್ಲಿ ರೂಪ ಗೋಸ್ವಾಮಿ ಒಂದು ಶ್ಲೋಕ ಹೇಳ್ತಾರೆ ಇದ್ರ ಬಗ್ಗೆ. ಯಾವ ಶ್ಲೋಕ ಅದು? ದೇವರ ಅದರ ಅರ್ಥ ಹೇಳ್ತೀನಿ, ಆ ಶ್ಲೋಕ ಹೇಳಿದ್ರೆ, ದೇವರ ನಾಮ, ಅವನು ಲೀಲಾ, ಅವನ ಧಾಮ, ಇವು ಯಾವ ಅರ್ಥ ಆಗುವುದಿಲ್ಲ. ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯ, ಈ ಇಂದ್ರಿಯಕ್ಕೆ ಗೋಚರ ಆಗುವುದಿಲ್ಲ. ಮುಂದೆ ಹೇಳಿಕತ್ತಾರ, ಸೇವನ್ ಮುಖೇ ಈ ಜೀವಾದು, ಯಾರು ಭಗವಂತನ ಸೇವೆಯಲ್ಲಿ ನಾಲ್ಗಿನಿಂದ ಪ್ರಾರಂಭ, ಬರೀ ನಾಲ್ಗಿ ಒಂದೇ ಅಂತ ಅಲ್ಲ, ನಾಲ್ಗಿನಿಂದ ಪ್ರಾರಂಭ. ಸೇವನ್ ಮುಖೇ ಈ ಜೀವಾದು, ನಾಲ್ಗಿ ಭಕ್ತಿ ಸೇವೆಯಲ್ಲಿ ಯಾರು ಉಪಯೋಗ ಮಾಡ್ತಾರೆ 100% ಬಂತು. ಅದಕ್ಕೆ ರೂಪಾಯಿ ಹೇಳ್ತಾರೆ, ಸತಿ ಮತ್ತು ಅಸತಿ. ಸತಿ ಯಾರಿಗಂತಾರ? ಪಾರ್ವತಿ. ಸತಿ ಅಲ್ಲ, ಪಾರ್ವತಿ. ಸತಿ ಅಂತ ಪತಿವ್ರತ ಸ್ತ್ರೀಗೆ ಸತಿ ಅಂತಾರೆ. ಯಾರು ತಮ್ಮ ದೇವರು ಕೊಟ್ಟಿದ್ದ ನಾಲ್ಗಿ ಭಗವಂತನ ಸೇವೆಯಲ್ಲಿ ಮಾತ್ರ ಉಪಯೋಗ ಮಾಡ್ತಾರೆ, ಅದು ಸತಿ. ಮತ್ತಿದು ಬೇರೆ ಉಪಯೋಗ ಮಾಡ್ಲಿಕ್ಕೆ ಅಸತಿ, ಅನ್ಚೇಸ್ಟ್. ಇದು ಒಂದು ಹೇಳಿಕತ್ತಾರ, ನಾಲ್ಗೆ ಬರೀ ರೂಪಾಯದವ್ರು. ನಾಲ್ಗೆ ಯಾರು ಕೊಟ್ರೆ? ಕೃಷ್ಣನೇ ಕೊಟ್ಟಾನ, ಅವನ ಸೇವೆಯಲ್ಲೇ ಉಪಯೋಗ ಮಾಡಬೇಕು. ಮತ್ತು ಅದು ಬಿಟ್ಟು ಅದನ್ನ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೋ ಮಾಡ್ತಾ ಅವ್ರು ಮಾತಾಡ್ಕೊತ ಯೂಸ್ ಮಾಡ್ತಾ ಹೋದ್ವಿ, ನಾಲ್ಗೆ ಏನಾಗ್ಬಿಡ್ತದ? ಅಸತಿ, ಅನ್ಚೇಸ್ಟ್. ಅದಕ್ಕೆ ಸೇವನ್ ಮುಖಿ ಈ ಜೀವ ಅದು. ನಾಲ್ಗೆ ಉಪಯೋಗ ಮಾಡಬೇಕು ಭಗವಂತನ ಸೇವೆಯಲ್ಲಿ. ನಾಲ್ಗೆ ದೇವರು ಒಂದೇ ಕೊಟ್ಟಾನಲ್ಲ. ದೀಪಕ್ಕ ಕೆಲಸ ಎರಡು ಮಾಡತ್ತದ, ಕಿವಿ ಎರಡು, ಕೆಲಸ ಒಂದ. ಎರಡು ಕಿವಿ ಅಂದ್ರೆ ಎರಡು ಬೇರೆ ಬೇರೆ ಕೆಲಸ ಆಗ್ತಾವ. ಎರಡು ಕಿವಿ ಕರೆ ಬರೀ ಕೇಳಿ, ಕಣ್ಣು ಎರಡು ಬರೀ ನೋಡ್ಲಿ, ನಾಲ್ಗಿ ಒಂದ, ಕೆಲಸ ಎರಡು. ಏನು ಎರಡು ಕೆಲಸ? ಒಂದು ರುಚಿ ಅನುಭವಿಸ್ತೀವಿ ನಾಲ್ಗಿ, ಎರಡನೇದ ಮಾತಾಡೋದು, ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಮಾತಾಡೋದು, ಮತ್ತು ಭಗವಂತಗೆ ಅರ್ಪಣೆ ಆಗಿದ್ದ ಪ್ರಸಾದ. ಯಾರ ಇದು ಜಗತ್ತರ್ಥ 100% ಈ ರೀತಿ ಉಪಯೋಗ ಮಾಡಿದ್ರೆ ಆ ಶ್ಲೋಕ ಹೇಳಿಕತ್ತದ, ಸೇವನ್ ಮುಖೇ ಈ ಜೀವಾದೋ
ಏನು ತಿಳಿದು ಬರುವುದಿಲ್ಲ. ದೇವರ ನಾಮ ಧಾಮ ಯಾವ ತಿಳಿಯಂಗಿಲ್ಲ ಅಂದ್ರೆ ಇದೆಲ್ಲ ತಾನೇ ತಿಳಿದು ಬರ್ಲಿಕ್ಕೆ ಸ್ವಯಂಮೇವ ಸ್ಫುರತ್ಯ. ಭಗವಂತನ ಸೇವೆಯಲ್ಲಿ ನಾವು ತೊಡಗಿದಾಗ ಎಲ್ಲ ರಿಯಲೈಸೇಷನ್ಸ್ ಬರ್ಲಿಕ್ಕೆ. ಅದಕ್ಕೆ ಸೇವಾ ಮಾಡ್ರಿ ಎದಕ್ಕೆ ಹೇಳಲಿಕ್ಕಂತಾರ? ನಮ್ದು ಹಿತ ಅದ. ಮಾಡ್ಕೋತ ಹೋದಾಗ ನಮ್ದು ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ. ಭಗವಂತನ ಬಗ್ಗೆ ಅರ್ಥ ಆಗ್ತದೆ, ತಿಳ್ಕೊಳ್ಳಿಕ್ಕೆ ಆಗ್ತದೆ. ಮತ್ತೆ ಬೇರೆ ಯಾವುದು ದಾರಿ ಇಲ್ಲ. ಡಿವೋಷನಲ್ ಸರ್ವಿಸ್ ಒಂದೇ ಮೆಥಡ್. ಆ ಡಿವೋಷನಲ್ ಸರ್ವಿಸು ಯಾವ ರೀತಿ ಮಾಡಬೇಕನ್ನೋದು ತಿಳ್ಕೋಬೇಕಲ್ಲ. ನಮ್ಮ ಮನಸ್ಸಿಗೆ ಬಂದಿದ್ದು ಮಾಡ್ಕೊಂಡು ಹೋಗ್ಬಿಟ್ರೆ ಭಕ್ತಿ ಸೇವೆ ಆಗ್ತದೆ. ಅದು ಹೆಂಗೆ ಮಾಡ್ಬೇಕು ಸೇವಾ? ಅನುಕೂಲೇನು ಕೃಷ್ಣಾನುಶೀಲನಮಲ್ಲ. ಏನು ಪೂರ್ಣ ಶ್ಲೋಕ? ಸರ್ವೋಪಾಧಿ ವಿನಿರ್ಮುಕ್ತಮ ಅಲ್ಲ ಇಲ್ಲ. ಅನುಕೂಲೇನ ಕೃಷ್ಣ ಫುಲ್ ಶ್ಲೋಕ ಹೇಳ. ಅನ್ಯಾಭಿಲಾಷಿತ ಶೂನ್ಯಂ ಮುಂದೆ ಜ್ಞಾನ ಕರ್ಮಾದಿ ಅನಾವೃತ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿ. ಇದು ಅನ್ಯಾಭಿಲಾಷಿತ ಅಂದ್ರೆ ಅನ್ಯ ಅಂದ್ರೆ ಏನ್ರಿ? ಮಾತಾಜಿ ನೀವು ಹೇಳಿದ್ರಿ ಅನ್ಯ ಅಂದ್ರೆ ಏನು? ಭೌತಿಕ ಆಸೆ ಅನ್ಯ ಅಭಿಲಾಷಿತ. ಮಟೀರಿಯಲ್ ಡಿಸೈರ್ಸ್ ಇಂದ ಮುಕ್ತರಾಗಬೇಕು. ಭಕ್ತಿ ಸೇವೆಯಲ್ಲಿ ಬಂದ ಮೇಲೆ ಸೆಟ್ವಾಗಿ, ಡಿವೋಷನಲ್ ಸರ್ವಿಸ್ ಬಂದಾದ ಮೇಲೆ ಸೆಟ್ವಾಗಿ, ಇದರಲ್ಲೂ ಭೌತಿಕಕ್ಕೆ ಬರ್ಲಿಕ್ಕಂತ ಬಿಡ್ತದೆ. ಈಗ ಚಾಂಟಿಂಗ್ ಮಾಡ್ತೀವಿ, ಜಪ ಮಾಡಿದ್ದ ನಮ್ಮ ಭಕ್ತಿ ಲತಾಗ ಅದು ನೀರು ಹಾಕ್ತಾರೆ. ಚಾಂಟಿಂಗ್ ಅಂಡ್ ಹಿಯರಿಂಗ್. ಆ ಭಕ್ತಿ ಲತಾ ಜೊತೆಗೆ ಸಾಕಷ್ಟು ಬೇರೆ ಕಸನೂ ಅದ, ಗಿಡ ಬೀಜ ಬೇರೆ ಬೀಜನೂ ಅವ, ಅವನೂ ಇಲ್ಲ ಬೇರೆ ಬೀಜ ಅವ. ಈಗ ಅದು ನೀರು ಹಾಕಿದ್ದ ಆ ಬೇರೆ ಕಸಕ್ಕೆ ಹೋಗ್ಬಿಡ್ತದೆ, ಅವೆಲ್ಲ ಬೆಳಿಲಿಕ್ಕೆ ಬಿಡ್ತಾವ. ಏನು ಕಸ ಆದ್ರೆ ಇದೇ ಮಟೀರಿಯಲ್ ಎಂಜಾಯ್ಮೆಂಟ್, ಸೆನ್ಸ್ ಗ್ರಾಟಿಫಿಕೇಶನ್, ಅವೆಲ್ಲ ಬೀಜ ಅವ. ಈ ಹೊಲದಲ್ಲಿ ರೈತರು ಬೀಜ ಹಾಕ್ತಾರೆ, ಕಸದ ಬೀಜ ಯಾರು ಹಾಕ್ತಾರೆ? ಭೂಮಿ ಒಳಗೆ ಮೊದಲೇ ಅವು, ಅವೇನು ಬಿತ್ತಬೇಕಾಗಿಲ್ಲ, ಮೊದಲೇ ಅವು. ನೀರು ಹಾಕಿದ್ದು ಗೊಬ್ಬರ ಹಾಕಿದ್ದು ಎಲ್ಲ ಆ ಕಸಕ್ಕೂ ಹೋಗ್ಬಿಡ್ತದೆ. ರೈತರು ಏನು ಮಾಡ್ತಾರೆ? ಆ ಕಸ ಎಲ್ಲ ಕಿತ್ತಾಕ್ಬೇಕು. ಇಲ್ಲಾಂದ್ರೆ ಆ ಮೇನ್ ಹಾಕಿದ ಬೀಜ ಅದ ಅದೇ ಸತ್ತು ಹೋಗ್ಬಿಡ್ತು. ಕಸದ ಬೀಜ ಭಾಳ ಅವ, ಇದು ಒಂದದ. ಕಸದ ಬೀಜ ಭಾಳ ಅವ, ಅವೇ ಬೆಳೆದ. ಭಕ್ತಿ ಲತಾ ಬೀಜ ಇರೋದು ಒಂದು, ಕಸದ ಬೀಜ ಇಂದ್ರಿಯ ಭೋಗದ ಜಗ್ಗಿ ತುಂಡ ಒಳಗೆ ಅವೆಲ್ಲ ಬೆಳೆಯಲಿಕ್ಕೆ. ಇದಕ್ಕೆ ಇವಾಗ ಅನ್ಯ ಅಭಿಲಾಷಿತ ಇಂಥ ಎಲ್ಲ ಆಸೆಯಿಂದ ಮುಕ್ತರಾಗಬೇಕು. ಭಕ್ತಿ ಸೇವೆಯಲ್ಲಿ ಬಂದ ಮೇಲೆ ಇದ್ರಾಗೂ ನಾನು ಬಹಳ ಪಾಪ್ಯುಲರ್ ಆಗಬೇಕು, ಲಾರ್ಜ್ ನಂಬರ್ ಆಫ್ ಫಾಲೋವರ್ಸ್ ಎಲ್ಲ ಏನೇನೋ ಬರ್ತಾವಲ್ಲ, ಇಷ್ಟು ಫಾಲೋವರ್ಸ್ ಏನೇನೋ ನೆಟ್ದಾಗ ಇಷ್ಟ ಫಾಲೋಯಿಂಗ್ಸ್ ಅದ, ಅದೆಲ್ಲ ಇರ್ತದ, ಭಾಳ ಪಾಪ್ಯುಲರ್ ವ್ಯಕ್ತಿ ಆಗ್ಬೇಕಂತ ಅದು ಒಂದು ಇಚ್ಛಾ ಬರ್ಬೇಕಂತ. ಪೂಜಾ ಪ್ರತಿಷ್ಠಾನ ಲಾಭ, ಅದಕ್ಕೆ ಇವೆಲ್ಲ ಇಂಥ ಆಸೆಯಿಂದ ಇವೆಲ್ಲ ಭೌತಿಕ ಆಗಿಬಿಡ್ತೀವಿ. ಆಲ್ ಸಚ್ ಡಿಸೈರ್ಸ್ ಅನ್ಯಾಭಿಲಾಷಿತ ಶೂನ್ಯಂ. ಅದಕ್ಕೆ ಚೈತನ್ಯ ಮಹಾಪ್ರಭು ನ ಜನ್ಮ ಅನ್ಲಿಕ್ಕತ್ತಾರ. ಇಲ್ಲಿ ಜನ್ಮ ಅಂದ್ರೆ ಜನ್ಮ ಮೃತ್ಯು ಎಲ್ಲ ಬರ್ತಿದೆ. ಲಾರ್ಜ್ ನಂಬರ್ ಆಫ್ ಫಾಲೋವರ್ಸ್. ನನಗೆ ಫಾಲೋವರ್ಸ್ ಬೇಡ, ಮಾಡ್ರಿ ಕೃಪಾದವ್ರಿಗೆ ಮಾಡಿ, ನನಗೆ ಫಾಲೋವರ್ಸ್ ಬೇಕು, ನನ್ನ ಇದು ಬೇಕು, ಬೇಡ, ಯಾವ ಬೇಡ, ಎಲ್ಲ ಅವ್ರಿಗೆ ಮಾಡ. ಅದಕ್ಕೆ ಇಲ್ಲಿ ಇಂಥ ಭೌತಿಕ ಆಸೆಯಿಂದ ದೂರ ಆಗ್ಬೇಕು. ಅನ್ಯಾಭಿಲಾಷಿತ ಶೂನ್ಯಂ. ಎರಡನೇದ ಜ್ಞಾನ ಕರ್ಮಾದಿ. ಏನರ್ಥ ಜ್ಞಾನ ಅಂದ್ರೆ? ನಿರಾಕಾರ. ಎಲ್ಲಾದ ಚರ್ಚೆ ನಡೆದಿದೆ. ನಿರಾಕಾರ ಕಡೆ ಹೋಗುವಂತ ಜ್ಞಾನದಿಂದ ಮುಕ್ತರಾಗಿರ್ಬೇಕು. ಜ್ಞಾನ ಕರ್ಮಾದಿ ಅಂದ್ರೆ ನಾ ಮಾಡಿದ್ದ ಕರ್ಮದ ಫಲ ನನಗೆ ಬರಲಿ,
ಅದಕ್ಕೆ ಪ್ರಾರಂಭದಲ್ಲೆಲ್ಲ ಇರ್ತಾವೆ, ಜ್ಞಾನ ಮಿಶ್ರಿತ ಭಕ್ತ, ಕರ್ಮ ಮಿಶ್ರಿತ ಭಕ್ತ ಅಂತಾರೆ. ಇವೆಲ್ಲ ಜ್ಞಾನ ಕರ್ಮಾದಿ ಅನಾವೃತ್ಯಂ, ಅದರಿಂದ ಮುಕ್ತರಾಗಬೇಕು. ಆಮೇಲೆ ಅನುಕೂಲೇನು ಕೃಷ್ಣನು ಶ್ರೀ, ಭಗವಂತನ ಸೇವೆ ಮಾಡಬೇಕ, ಭಗವಂತನಿಗೆ ಹೆಂಗೆ ಬೇಕು ಹಂಗೆ ಮಾಡಬೇಕು. ಇದಕ್ಕೆ ರೂಪಾಯಿ ಕೊಟ್ಟು ಉದಾಹರಣೆ ಬಹಳ ಸರಿ ಹೇಳಿದ್ವಿ. ಏನದ ಅದೆಲ್ಲ ರೂಪಾಯಿದವ್ರು ಕೊಟ್ಟು ಉದಾಹರಣೆ. ರೂಪಾಯಿದವ್ರು ಕೊಟ್ಟು ಉದಾಹರಣೆ ಇದು ಅನುಕೂಲೇನು ಕೃಷ್ಣಾನುಶೀಲನು. ಈಗ ಮಹಾಭಾರತ ಅದು ವಿಚಾರ ಮಾಡಲ್ಲ. ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಮೊದಲ ತಯಾರಿರಲಿಲ್ಲ, ಅವನಿಗೆ ಯುದ್ಧ ಬೇಡ. ಆ ಕೃಷ್ಣನ ಕಡೆ ಗೀತೋಪದೇಶ ಕೇಳಿ ಆದ್ಮೇಲೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಆದ. ಇದೇ ರೂಪಾದ ಎಕ್ಸಾಂಪಲ್ ಕೊಡ್ತಾರೆ. ಅನುಕೂಲೇನು ಕೃಷ್ಣಾನುಶೀಲನ, ತನಗೆ ಬೇಡ ಅಂದ್ರು ಕೃಷ್ಣ ಹೇಳಲಿಕ್ಕೆ ತಾನ ಮಾಡಬೇಕು ಮಾಡಿ. ಇದೇ ಅನುಕೂಲೇನು ಕೃಷ್ಣಾನುಶೀಲನ. ನಮ್ಮ ಲೈಕಿಂಗ್ ಡಿಸ್ಲೈಕಿಂಗ್ ಅಲ್ಲೇ ಸಿಕ್ಬಿಟ್ಬಿಡ್ತೀವಿ ನಾವು. ನನಗೇನು ಸೇರ್ತದೆ, ನನಗೇನು ಸೇರಾಗಿಲ್ಲ, ಅಲ್ಲೇ ಕೂತೀವಿ ನಾವು. ಅದ್ರ ಮ್ಯಾಲೆ ಹೇಳ್ಬೇಕು. ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಯಾರು ಸೇರ್ತದೆ? ರಾಜೇಶ್ ಮೊದಲ ಹೇಳ್ತಾರೆ. ಅದು ಪ್ರಸಾದ ತಗೊಂಡಲ್ಲ, ನಿಜಲ್ಲ. ಈ ಉಪವಾಸ ಯಾರಿಗೂ ಬೇಡ ಅನಿಸ್ತದೆ, ಆದರೂ ಕಂಪಲ್ಸರಿ ಮಾಡಲೇಬೇಕು. ಲಘು ಹೇಳಲಿಕ್ಕ ಅದು ಮನಸ್ಸು ಬರುವುದಿಲ್ಲ, ಅದು ಮಾಡಬೇಕು. ಇವೆಲ್ಲ ಒಂದು ಸಾಧನ ಭಕ್ತಿ ಅಂತಾರೆ. ಕಂಪಲ್ಸರಿ ಮಾಡ್ಬೇಕು, ಮನಸ್ಸಿಲ್ಲಂದ್ರೂ ಮಾಡ್ಕೋತ ಹೋಗ್ಬೇಕು. ಮುಂದೇನು ಬರ್ತದೆ? ಸಾಧನ ಭಕ್ತಿ ಮಾಡ್ಕೋತ ಮಾಡ್ಕೋತ ರಾಗಾನುಗ ಭಕ್ತಿ ಶುರು ಆಗ್ತದೆ. ರಾಗಾನುಗ ಭಕ್ತಿ ಅಂದ್ರೆ ಸ್ಪಾಂಟೇನಿಯಸ್, ಯಾರು ಹೇಳಂಗಿಲ್ಲ ಮಾಡ್ರಿ ಅಂತ ಹೇಳಿ. ಈ ಮನೆಯಲ್ಲಿ ಚಿಕ್ಕ ಮಕ್ಕಳ ಶಾಲೆ ಹೋಗಂದ್ರೆ ಅವ್ರು ರೆಡಿ ಇರ್ತಾವ. ವಿಜಯ ಮನ್ಯಾಗ ಆರಾಮ ಆಟಾಡ್ಕೋತ ಊಟ ಮಾಡ್ಕೋತ ಇರ್ತಿರ್ತಾವ ಹುಡುಗರು. ಇನ್ನು ಶಾಲೆಗೆ ಹೋಗೋದು ಕೂಡ ಒಲ್ಲೆ ಅಂತೆಲ್ಲ ಆಟಾಡಿತಾವ. ಅಮ್ಮ ಅಪ್ಪ ಬಿಡ್ತಾರ? ಒಲ್ಲೆ ಅನ್ಲಿಕ್ಕೆ ಬಿಡ ಹೋಗ್ಲಿ ಅಂತ ಮನೆಯಾಗಿಲ್ಲ ಆರಾಮ ಅಂತಂದ್ರೆ ಅವ್ನ ಮುಂದೆ ಭವಿಷ್ಯ ಏನಾಗ್ತದೆ? ಬೇಡ, ಜಬರ್ದಸ್ತಿ ಎತ್ತಿ ರಿಕ್ಷಾದ ಹಾಕಿರ್ತಾರೆ. ಆ ಹುಡುಗ ಅಳ್ಕೋತ ಹೊಂಟದ. ಬೇಡ 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 ಅನ್ಕೋತ ರಿಕ್ಷಾದಾಗ ಕರ್ಕೊಂಡು ಹೋಗ್ಬಿಟ್ರು. ಹಳ್ಳಿಗೆ ಹತ್ಬಿಟ್ಟು ಒಂದು 2-3 ದಿವಸ ಹಂಗ ಮಾಡಿದ್ದ ಹುಡುಗ. ಆಮೇಲೆ ರೂಢಿ ಆಗ್ಲಿಕ್ಕತ್ತ. ಮುಂದೆ ಅಮ್ಮ ಹೇಳ್ತಾಳೆ, ಇವತ್ತು ಸಾಲಿಗೆ ಹೋಗ್ಬೇಡಪ್ಪ, ಇಲ್ಲಿ ಮನೆಯಾಗಿರ ಅಂತಂದ್ರೆ ಆ ಹುಡುಗೇನಂತಾನೆ, ನಿನಗೇನು ತಿಳಿತಂತ. ಅಮ್ಮ ನಾನು ಬೆಳೆಸ್ಕೋಬೇಕು ಟೀಚರ್ ಕಡೆ, ಮತ್ತು ಹೋಮ್ವರ್ಕ್ ಕೊಡ್ತಾರೆ, ಹಾಕಿ ಕೊಡ್ತಾರೆ, ಹೋಗ್ಕೇನಂತ. ಅಮ್ಮ ಬೇಡ ಅಂತ ಹೋಗ್ಕೇನಂತ. ಇಷ್ಟೇ ಇದು ರಾಗಾನುಗ ಭಕ್ತಿ. ಶುರುವಿನಲ್ಲೇ ಎಲ್ಲ ಬೇಡ ಅನಿಸ್ತದೆ. ಲಘು ಹೇಳೋದು ಬೇಡ ಅನಿಸ್ತದೆ, ಉಪವಾಸವೂ ಬೇಡ ಅನಿಸ್ತದೆ, ಎಲ್ಲ ಬೇಡ ಅನಿಸ್ತದೆ. ಕ್ರಮೇಣ ಮಾಡ್ಕೋತ ಹೋದಾಗ ಯಾರು ಹೇಳೋ ಅವಶ್ಯ ಇಲ್ಲ, ತಾನೇ ಸ್ಪಾಂಟೇನಿಯಸ್ ಬರಲಿಕ್ಕೆ. ಇದೇ ಅನುಕೂಲೇನು ಕೃಷ್ಣಾನುಶೀಲನ. ಭಗವಂತನ ಸೇವೆ ಮಾಡಬೇಕ, ಭಗವಂತನಿಗೆ ಹೆಂಗೆ ಬೇಕು ಆ ರೀತಿ ಫೇವರಬಲಿ ಸೇವೆ ಮಾಡಬೇಕು. ಇದೇ ಉತ್ತಮ ಭಕ್ತಿ. ಇನ್ನೊಂದು ಸ್ವಲ್ಪ ನೋಡಿ ಮುಗಿಸ್ಬಿಡೋಣ. ಇದು ಎಲ್ಲ ಇಲ್ಲಿ ಟೈಮ್ ಕೊಟ್ಟರು, ಯಾವ್ಯಾವ ಟೈಮ್ ಎಲ್ಲಿ ತಿಳ್ಕೊತಾರ, ಅವ್ರಿಗೆ ಎಲ್ಲಿ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗೋದು ಎಲ್ಲ ಬಂತ, ಸ್ಪಿರಿಚುವಲ್ ವರ್ಲ್ಡಿಗೆ ಹೋಗೋದು. ಲಾಸ್ಟ್ ಪಾಯಿಂಟ್ ರೂಪಾಯಿ ಹೇಳಿದೆ. However, for the pure devotee in Krishna consciousness, there is no fear of returning, whether he leaves the body at an auspicious or inauspicious moment, by accident or by arrangement. ಶುದ್ಧ ಭಕ್ತರಿಗೆ ಯಾವ ಸಂಬಂಧ ಬರುತ್ತೆ? ಯಾಕ? ಅವ್ರ ಕಂಪ್ಲೀಟ್ ಲೈಫ್ ಕೃಷ್ಣನ್ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಾರೆ. ಅದು 8.5 ಚರ್ಚೆ ಮಾಡಿವಿ. ಆಲ್ರೆಡಿ 8.24 ಬಂತೀಗ. 8.5 ನಲ್ಲಿ ಏನು ಬಂತ? ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತ್ವಾ ಕಲೇವ ಯಹ ಪ್ರಯಾತಿ ಸಮದ್ಭಾವ ಯಾತಿ ನಂತರ ಸಂಶಯ. ಆಮೇಲೆ
ಅವರು ತಮ್ಮ ಲೈಫ್ ಕೃಷ್ಣನ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಾರೆ. ಮಚ್ಚಿತ್ತ ಮದ್ಗತಃ ಪ್ರಾಣ ಬೋಧಯಂತ ಪರಸ್ಪರ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಕಂಪ್ಲೀಟ್ ಲೈಫ್ ಮೈಂಡ್ ಡೆಡಿಕೇಟ್ ಮಾಡಿಬಿಟ್ಟಾರೆ ಕೃಷ್ಣನ ಸೇವೆಗೆ. 10.9 ಆಗಲೇ ಹೇಳಿದ ಶ್ಲೋಕ. ಮಚ್ಚಿತ್ತ ಅಂದ್ರೆ ಮೈಂಡ್ ಡೆಡಿಕೇಟೆಡ್ ಟು ಮೀ. ಮದ್ಗತಃ ಪ್ರಾಣ, ಅವರು ತಮ್ಮ ಜೀವನನ ಭಗವಂತನ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಾರೆ. ಬೋಧಯಂತ ಪರಸ್ಪರ, ಆಲ್ವೇಸ್ ಎನ್ಲೈಟನಿಂಗ್ ಒನ್ ಅನದರ್. ಕಥಯಂತಶ್ಚ ಮಾಂ, ಇಂಥ ಭಕ್ತರಿಗೆ ಯಾವ ಸಮಯದಲ್ಲಿ ಶರೀರ ಬಿಟ್ಟರು ಏನೂ ವ್ಯತ್ಯಾಸ ಆಗುತ್ತಿಲ್ಲ. ಅವ್ರ ಗ್ಯಾರಂಟಿ ವಾಪಸ್ ಕೃಷ್ಣನ ಕಡೆಗೆ ಹೋಗ್ಬಿಡ್ತಾರೆ. ಭೀಷ್ಮ ಪಿತಾಮಹ ಮೊನ್ನೆ ಆದಲ್ಲ ಭೀಷ್ಮಾಷ್ಟಮಿ, ನಿನ್ನೆ ಇಲ್ಲ, ಇವತ್ತು ದಶಮಿ, ಇವತ್ತು ಮೊನ್ನೆ, ಇವತ್ತು ಬುಧವಾರ ಸೋಮವಾರ ಭೀಷ್ಮಾಷ್ಟಮಿ. ಭೀಷ್ಮರು ತಮ್ಮ ಶರೀರ ತ್ಯಾಗ ಮಾಡಿದ ದಿವಸ. ಅವ್ರು ಉತ್ತರಾಯಣ ಸಲ ಕಾಯ್ಲಿಕ್ಕಂತಿದ್ರು ಅಂತ ಬರ್ತದೆ. ಈ ಭೀಷ್ಮ ಅಂತ ಪರಿಶುದ್ಧ ಭಕ್ತರಿಗೆ ಈ ಉತ್ತರಾಯಣ ಅವೆಲ್ಲ ಸಂಬಂಧ ಬರುವುದಿಲ್ಲ. ಆ್ಯಕ್ಚುಲಿ ಅವ್ರು ಕಾಯ್ತಾ ಇರೋದು ಕೃಷ್ಣನ ಸಲುವಾಗಿ. ಕೃಷ್ಣಂದೇ ಒಂದು ಹೆಸರು ಉತ್ತರಾಯಣ. ಉತ್ತರ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಪರಿಸ್ಥಿತಿಯಲ್ಲಿ ರಕ್ಷಣೆ ಮಾಡಿದಲ್ಲ, ಆದ್ದರಿಂದ ಕೃಷ್ಣನ ಹೆಸರು ಉತ್ತರಾಯಣ. ಆ ಕೃಷ್ಣನ ಸಲುವಾಗಿ ಕಾಯ್ಲಿಕ್ಕೆ ಭೀಷ್ಮ. ಕೃಷ್ಣ ಬಂದ, ಕೃಷ್ಣನ ಎದುರಿಗೇನೆ ತಮ್ಮ ಶರೀರ ತ್ಯಾಗ ಮಾಡಿ. ಅದಕ್ಕೆ ಇದು ಪರ್ಫೆಕ್ಟ್ ಡೆತ್, ಗ್ಲೋರಿಯಸ್ ಡೆತ್. ಅಂಥ ಸಮಯಕ್ಕೆ ಭಗವಂತನ ನಾಮಸ್ಮರಣೆ ಬರಬೇಕು. ಏತಾವಾನ್ ಸಂಯೋಗಭ್ಯಂ ಸ್ವಧರ್ಮ ಪರಿನಿಷ್ಠಯ ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಅಂಥ ಸಮಯಕ್ಕೆ ನಾರಾಯಣ ಕೃಷ್ಣನ ಸ್ಮರಣೆ ಆಗಿಬಿಟ್ರೆ ಲೈಫ್ ಪರ್ಫೆಕ್ಟ್ ಆಗಿಬಿಡ್ತದೆ. ಅಂಥ ಸಮಯ ಬರ್ಬೇಕಂದ್ರೆ ಈ ಹಿಂದೆ ಎಲ್ಲ ಸರಿ ನಾವು ಮಾಡ್ತಾ ಇರಬೇಕು. ನಮ್ಗೆ ಅಟ್ಯಾಚ್ಮೆಂಟ್ ಕೃಷ್ಣನ ಮೇಲೆ ಬರ್ಬೇಕು. ಸಾಮಾನ್ಯವಾಗಿ ಸಾಯೋ ವ್ಯಕ್ತಿಗೆ ಯಾರು ಸ್ಮರಣೆ ಬರ್ತದ, ಯಾರ ಮೇಲೆ ಅಟ್ಯಾಚ್ಮೆಂಟ್ ಬಹಳ ಅದ, ಅವ್ರದ್ದೇ ನೆನಪಾಗ್ಲಿಕ್ಕೆ. ಭರತ್ ಮಹಾರಾಜ ಸಾಯುವಾಗ ನೋಡ್ರಿ, ಅಟ್ಯಾಚ್ಮೆಂಟ್ ಅಲ್ಲಿತ್ತವ. ತನ್ನ ರಾಜ್ಯ, ತನ್ನ ಕುಟುಂಬ ಎಲ್ಲ ತ್ಯಾಗ ಮಾಡಿ ಬಂದು ಮತ್ತು ಆ ಜಿಂಕೆ ಜೊತೆಗೆ ಮೋದಲ್ಲಿ ಸಿಕ್ಕೊಂಡು ಅದರ ಸ್ಮರಣೆ ಮಾಡ್ಕೋತ ಸತ್ತೋಗ್ಬಿಟ್ಟು ಮುಂದಿನ ಜನ್ಮ ಜಿಂಕೆ. ಎಷ್ಟು ಡೇಂಜರಸ್ ಅದ ಇದು. ಮೈಂಡ್ ಎಲ್ಲೆಲ್ಲೋ ನಾವು ಮನಸ್ಸು ಹಾಕಿಬಿಟ್ರೆ, ಅಟ್ಯಾಚ್ಮೆಂಟ್ ಬಂದುಬಿಟ್ರೆ ಡೇಂಜರ್. ಅದಕ್ಕೆ ಈಗೂ ಸಮಯ ಅದ, ನಮ್ಮ ಅಟ್ಯಾಚ್ಮೆಂಟ್ ಎಲ್ಲ ಕೃಷ್ಣನ ಮೇಲೆ ಬಳಸಬೇಕು. ಲಾಸ್ಟ್ ಪಾಯಿಂಟ್, ಕೃಷ್ಣನ ಮೇಲೆ ನಮ್ಮ ಅಟ್ಯಾಚ್ಮೆಂಟ್ ಬರಬೇಕಂದ್ರೆ ಏನು ಮಾಡಬೇಕು? ಏಕಾದಶಿ ಅದೆಲ್ಲ ಮಾಡಿದ್ರೆ ಕೃಷ್ಣ ಗೀತೆಯಲ್ಲಿ ಹೇಳಿದ ಶಬ್ದ, ಅವನ ಮೇಲೆ ಅಟ್ಯಾಚ್ಮೆಂಟ್ ಬರಬೇಕಂದ್ರೆ. ಅದೇ ಸಜ್ಜನವ್ರೆ, ಕೃಷ್ಣನ ಮೇಲೆ ಅಟ್ಯಾಚ್ಮೆಂಟ್ ಬರ್ಬೇಕಂದ್ರೆ ಏನು ಮಾಡೋರು? ಅಕ್ರೂರವ್ರೆ 7.1 ನಂಬರ್ ಕೊಟ್ಟೆ. ಮಯಾಸಕ್ತ್, ಆಸಕ್ತ್, ಅಟ್ಯಾಚ್ಮೆಂಟ್, ಮೈಂಡ್ ಅಟ್ಯಾಚ್ ಟು ಮೀ. ಮಯಾಸಕ್ತ್ ಮನಃಪಾತ್ ಯೋಗಂ ಯುಂಜನ್ಮಧಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸ್ತಿ ತತ್ ಶೃಣು. ಎಷ್ಟು ಜಾಸ್ತಿ ಕೇಳ್ತೀವಿ ಅಷ್ಟು ಜಾಸ್ತಿ ಅಟ್ಯಾಚ್ಮೆಂಟ್ ಕೃಷ್ಣನ ಮೇಲೆ ಬರ್ತದೆ. ಏನು ಕೇಳಬೇಕು? ಜಾಸ್ತಿ ಕೇಳಬೇಕಂದ್ರೆ ನೀವು ಜಪ ಮಾಡಿದ್ದ ನಾಮ ಸರಿ ಕೇಳಿದ್ರೆ. ಎರಡನೇದು ಈ ರೀತಿ ಕಥಾ, ಎಷ್ಟು ಜಾಸ್ತಿ ಶ್ರವಣ ಮಾಡ್ತೀವಿ ಅಷ್ಟು ನಮ್ಮ ಅಟ್ಯಾಚ್ಮೆಂಟ್ ಕೃಷ್ಣನ ಮೇಲೆ ಬೆಳೀತದೆ. ಉದಾಹರಣೆ ಯಾವ ಉದಾಹರಣೆ ಕೊಟ್ಟಿದ್ದ? ರುಕ್ಮಿಣಿ ಸಣ್ಣ ಹುಡುಗಿದ್ದಾಗ ಮನೆಯಲ್ಲಿ ನಾರದರು ಬರ್ತಿದ್ರಂತೆ. ಕೃಷ್ಣನ ಬಗ್ಗೆ ಎಲ್ಲ ಹೇಳ್ತಿದ್ರು ಆಕೆ ಮುಂದೆ. ಕೃಷ್ಣನ್ ನೋಡೇಲ್ಲ. ಕೃಷ್ಣನ ಬಗ್ಗೆ ಕೇಳಿ 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 ಡಿಸೈಡ್ ಮಾಡಿಬಿಟ್ಟು ನನ್ನ ಮದುವೆ ಆಯ್ತು ಅಂದ್ರೆ ಕೃಷ್ಣನ ಜೊತೆಗೆ ಮಾತ್ರ, ಇಲ್ಲಾಂದ್ರೆ ಇಲ್ಲೇ ಇಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟು. ಇದು ಉದಾಹರಣೆ ಕೊಡ್ತಾರೆ. ರುಕ್ಮಿಣಿ ಕೃಷ್ಣನ ಬಗ್ಗೆ ಕೇಳಿ 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 ಕಂಪ್ಲೀಟ್ ಅಟ್ಯಾಚ್ಮೆಂಟ್. ರುಕ್ಮಿಣಿ ಅಂತೂ ಲಕ್ಷ್ಮಿನೇ, ಮತ್ತೆ ಯಾರು ಲಗ್ನ ಸಿಕ್ಕೇ ಇಲ್ಲ. ಆದ್ರೆ ಒಂದು ಉದಾಹರಣೆ, ಕೇಳಿ 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 ಅಟ್ಯಾಚ್ಮೆಂಟ್ ಬಂತು. ಅದಕ್ಕೆ ಇದು ಪ್ರಾಪರ್ ಸೋರ್ಸ್ ಹಿಯರಿಂಗ್ ನಾವು ಸರಿ ಮಾಡ್ಕೊತ ಹೋಗ್ಬಿಟ್ರೆ
ನಮ್ಮ ಅಟ್ಯಾಚ್ಮೆಂಟ್ ಕೃಷ್ಣ ಮೇಲೆ ಬೆಳೀತದೆ. ಭಾಗವತದ ಒಂದು ಶ್ಲೋಕ ಹೇಳಿ ಮುಗಿಸ್ಬಿಡ್ಲೆ. ಶೃಣ್ವತ ಮುಂದೆ ಶ್ರದ್ಧೆಯ ಶೃಣ್ವತ ಶ್ರದ್ಧೆಯ ನಿತ್ಯಂ, ಮೂರೇ ಶಬ್ದ. ಶೃಣ್ವತ ಶ್ರದ್ಧೆಯ ನಿತ್ಯಂ, ಕೇಳಿದ್ದೇನು ಮಾಡಬೇಕ? ಮುಂದೆ ಗೃಣತ ಸ್ವಚೇಷ್ಟಿತಂ, ಅಲ್ಲೂ ಮೂರೇ ಶಬ್ದ. ಗೃಣತ ಸ್ವಚೇಷ್ಟಿತಂ. ಅದರ ಮುಂದೆ ಹೇಳ್ತಾರೆ ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ. ನಿಮ್ಮ ಹೃದಯದಲ್ಲಿ ಕೃಷ್ಣ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಮಾಡಬೇಕು ನಾವೀಗ? ಶೃಣ್ವತ ಶ್ರದ್ಧಾ ಬೇಕು. ಹೇಳೋ ಮೇಲೆ ವಿಷಯ ಮೇಲೆ ಎಲ್ಲ ಶ್ರದ್ಧಾ ಬೇಕು. ರಿಸ್ಪೆಕ್ಟೇ ಇಲ್ಲ, ಶ್ರದ್ಧಾನೇ ಇಲ್ಲ, ಕೇಳ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ. ಶೃಣ್ವತ ಶ್ರದ್ಧೆಯ ನಿತ್ಯ ರೆಗ್ಯುಲರ್ಲಿ. ಎಷ್ಟು ಈಸಿ ಆಗ್ಯದಲ್ಲ ಮೊಬೈಲ್ ಆನ್ಲೈನ್ ಕೇಳಲಿಕ್ಕೆ ಈಸಿ ಆಗ್ಯದ. ಎಷ್ಟು ಈಸಿ ಆಗ್ಯದ ಅಷ್ಟು ಲೇಸಿ ಆಗ್ಯದ. ಎಲ್ಲ ಈಸಿ ಅದು ಮಾಡ್ಕೊಂಡು ಕೇಳಲಿಕ್ಕೆ ಬರ್ತದೆ. ಅದು ಹಚ್ಚಾಕು ಬ್ಯಾಸ ಹೋಗ್ಬಿಡತ್ತ. ಹಿಂಗೆ ನಾವೇ ಡಿಲೇ ನಿಗ್ಲೆಕ್ಟ್ ಮಾಡ್ಕೋತ ಹೊಂಟ್ಬಿಟ್ಟು. ಶೃಣ್ವತ ಶ್ರದ್ಧೆಯ ನಿತ್ಯಂ, ಮೂರು ಶಬ್ದ. ಕೇಳಿದ್ದು ಏನು ಮಾಡಬೇಕ? ಗೃಣತಸ್ ಅಂದ್ರೆ ಮ್ಯಾಟರ್ ಸೀರಿಯಸ್ ತಗೋಬೇಕು. ಇದೇನು ಟೈಮ್ ಪಾಸ್ ಅಲ್ಲಲ್ಲ, ಇದು ಹೊತ್ತು ಹೋಗ್ತಾ ಇಲ್ಲ, ಸುಮ್ಮ ಕೂತ್ಕೊಂಡು ಮನೆ ಮಾತಾಡಿ ಚರ್ಚೆ ಮಾಡಿ ಹೋಗ್ಬಿಡೋದಲ್ಲ. ಮ್ಯಾಟರ್ ಸೀರಿಯಸ್ ತಗೋಬೇಕು. ಗೃಣತಸ್ ಸ್ವಚೇಷ್ಟಿತ, ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸುಮ್ಮನೆ ಥಿಯರಿ ಕ್ಲಾಸ್ ಅಲ್ಲ ಇದು. ಥಿಯರಿ ಕೇಳೋದು ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಚೇಷ್ಟಿತ ಅಂದರೆ ಪ್ರಯತ್ನ ಮಾಡಬೇಕು. ಯಾರು ಇಷ್ಟು ಮಾಡ್ತಾರೆ ಏರ್ಲೈನ್ನಾಗ ಮುಂದೆ ಹೇಳಿರ್ತಾರೆ ಕಾಲೇನ ನ ಅತಿ ದೀರ್ಘೇನ, ಬಹಳ ಸಮಯ ಹೋಗುವುದಿಲ್ಲ. ಭಗವಾನ್ ವಿಶತೆ ಹೃದಯ, ನಿಮ್ಮ ಹೃದಯದಲ್ಲಿ ಕೃಷ್ಣ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಶಿವಾನಂದ ಅವರು ಈ ಕೃಷ್ಣ ಇದ್ದಾನ ಇಲ್ಲ ನಾವು ಹಾಡ್ದಾಗ ಇದ್ದಾನ, ಮತ್ತೆ ಯಾಕೆ ಇಲ್ಲಿ ಏನು ಹೇಳ್ತಾರ? ಭಗವಾನ್ ವಿಶತೆ ಹೃದಯ ಇದ್ದೇ ಇದ್ದಾರೆ, ಪರಮಾತ್ಮ ಆಗಿ ಎಲ್ಲರೊಳಗೂ ಇದ್ದಾರೆ. ಇಲ್ಲಿ ಭಗವಾನ್ ವಿಶತೆ ಹೃದಯ ಅನ್ಲಿಕ್ಕತ್ತಾರೆ. ಮತ್ತೆ ಪರಮಾತ್ಮ ಬರ್ತಾರೆ, ಕೃಷ್ಣ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. ಇದರ ಅರ್ಥ ಎಲ್ಲರೊಳಗೂ ಇದ್ದಾನ. ಅದರ ಅವೇರ್ನೆಸ್ ನಮಗಿಲ್ಲ, ಅರಿವಿಲ್ಲ. ಇಲ್ಲಿ ಅರಿವು ಬರ್ಲಿಕ್ಕತ್ತ ಪರಮಾತ್ಮ ಇದ್ದಾನ, ಕೃಷ್ಣ ನಮ್ಮ ಜೊತೆ ಇದ್ದಾನ ಅನ್ನೋದು ಅವೇರ್ನೆಸ್ ಬರ್ತದೆ. ಇದ್ದಾನೆ, ಈಗೂ ಇದ್ದಾನೆ, ಅರಿವಿಲ್ಲ ಅದ್ರ ಬಗ್ಗೆ. ಇಷ್ಟು ನಾವು ಮಾಡ್ಕೊತ ಹೋದ್ರೆ ಅವೇರ್ನೆಸ್ ಬರ್ತದೆ, ಪರಮಾತ್ಮ ನಮ್ಮ ಜೊತೆ ಇದ್ದಾನೆ. ಆಗಲೇ ಏಕಾದಶಿ ಹೇಳಾಯ್ತೀಗ, ದಯಮಾಡಿ ಎಲ್ಲರೂ ನಾಳೆ ಏಕಾದಶಿ ಬರುತ್ತೆ. ಆಮೇಲೆ ಚಾಂಟಿಂಗ್ ಇಂಪ್ರೂವ್ ಮಾಡಿರಿ, ರೆಗ್ಯುಲರ್ ಕ್ಲಾಸಸ್ ಹೇಳ್ರಿ ಆನ್ಲೈನ್. ಪ್ರಭುಪಾದ ವಾಣಿ ಒಳಗೆ ಯಾರಿಲ್ಲ ಶಾಂತ ನೋಡಿ ಎಲ್ಲರೂ ಸೇರಿಸಿ ಯಾರ್ಯಾರಿಲ್ಲ ಅವ್ರ ನಂಬರ್ ತೊಗೊಂಡ ಹಾಕೋರಿ. ಅದ್ರ ಪ್ರಭುಪಾದ ವಾಣಿ ಒಳಗೆ ಇದ್ದರೆ ಪ್ರಭುಪಾದ ವಾಣಿ ವಾಟ್ಸಪ್ ಮತ್ತು ಎವ್ರಿ ಡೇ ಎಲ್ಲ ಲೆಕ್ಚರ್ಸ್ ರೆಕಾರ್ಡ್ ಮಾಡಿ, ಬರೀ ರೆಕಾರ್ಡೆಡ್ ಲೆಕ್ಚರ್ಸು ಹಾಕ್ಲಿಕ್ಕತ್ತಾನೆ, ಯೂಟ್ಯೂಬ್ನಲ್ಲೂ ಹಾಕ್ಲಿಕ್ಕತ್ತಾನೆ ಶಾಂತ. ಯೂಟ್ಯೂಬ್ ಲಿಂಕು ಅದ, ಅಲ್ಲಿ ಫೇಸ್ಬುಕ್ದಾಗಿಲ್ಲ ಅಂತ ಯೂಟ್ಯೂಬ್ನ ಹೋಗಿ ಕೇಳೋದು. ಏನು ಅನ್ನಿಸ್ತೀನಿ? ಗ್ರಂಥ ಶ್ರೀಮದ್ ಭಗವದ್ಗೀತಾ ಕಿ ಜಯ. ಶ್ರೀರಾಮ ಪ್ರಭುಪಾದ